ಇವತ್ತು ವಿಸ್ಡಮ್ ಆಫ್ ವಿನ್ನರ್ಸ್ ಏನಿವತ್ತು ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ವಾವ್ ಅಂತ ಹೇಳ್ತೀವಿ. ಆ ಒಂದು ವಾವ್ನ ಸ್ಲೋಗನ್ನೇ ಲೆಟ್ಸ್ ಗ್ರೋ ಟುಗೆದರ್ ಅಂತ ಹೇಳಿ ಸ್ನೇಹಿತರೆ. ಅಂದ್ರೆ ಬೇರೆಯವ್ರನ್ನ ಬೆಳೆಸಿ ನಾವು ಕೂಡ ಬೆಳೆಯುವಂತಹ ಒಂದು ಅದ್ಭುತ ಅವಕಾಶ ಇವತ್ತು ನಮ್ಗೆ ವಾವ್ ಆಪರ್ಚುನಿಟಿ ಮಾಡಿ ಕೊಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ಯುವರ್ ಸಕ್ಸಸ್ ಇಸ್ ಅವರ್ ಸಕ್ಸಸ್ ಅಂತ ಹೇಳಿ. ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್. ಈ ತರ ಸಮಾಜಕ್ಕೆ ಹೇಳಿ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಆರ್ಥಿಕವಾಗಿ ಬೆಳೆಸಿ ಫೈನಾನ್ಷಿಯಲಿ ಗ್ರೋ ಮಾಡಿ ಇವತ್ತು ಭಾರತದಲ್ಲಿರುವಂತಹ ಒಂದು ಬಡತನವನ್ನ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸ್ಬೇಕು ಅಂತಾನೆ ಬಂದಿರುವಂತಹ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಅಂಡ್ ಸಂಸ್ಥೆ ಇವತ್ತು ವಿಸ್ಡಮ್ ಆಫ್ ವಿನ್ನರ್ಸ್ ಅಂತ ಹೇಳ್ಬೋದು. ವಿಸ್ಡಮ್ ಆಫ್ ವಿನ್ನರ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಯೂತ್ಸ್ಗೆ ಇವತ್ತು ತಮ್ಮದೇ ಆದಂತಹ ಕಾಲ್ ಮೇಲೆ ನಿಲ್ಲೋದಕ್ಕೆ ಒಂದು ವೇದಿಕೆ ಮಾಡಿ ಕೊಡ್ತಾ ಇದೆ. ಒಂದು ಬಿಸ್ನೆಸ್ ನ ಶುರು ಮಾಡಿ ಆ ಒಂದು ಬಿಸ್ನೆಸ್ ಗೆ ತಾವೇ ಬಾಸ್ ಆಗುವಂತ ಆಸ್ಪೆಕ್ಟ್ ನಲ್ಲಿ ಇವತ್ತು ಒಂದು ದಾರಿ ಮಾಡಿ ಕೊಡ್ತಾ ಇದೆ. ತುಂಬಾ ಚಿಕ್ಕ ಏಜ್ ಅಲ್ಲೇ ಇವತ್ತು ಒಂದು ಒಳ್ಳೆ ಇನ್ಕಮ್ ನ ಮಾಡುವಂತ ವಿಚಾರದಲ್ಲಿ, ಇಂಡಿಪೆಂಡೆಂಟ್ ಆಗುವಂತ ವಿಚಾರದಲ್ಲಿ ಇವತ್ತು ಎಷ್ಟೋ ಸ್ಟೂಡೆಂಟ್ಸ್ ಗಳನ್ನ ನೀವು ನೋಡಿದೀರಾ, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಸ್ಪೆಷಲಿ ಈ ಪಾಕೆಟ್ ಮನಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಅತಿ ಹೆಚ್ಚು ಸ್ಟೂಡೆಂಟ್ಸ್ ಗಳು ಇವತ್ತು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ತರ ಯಾರೆಲ್ಲ ಸ್ಟೂಡೆಂಟ್ಸ್ ಗಳು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ವಾವ್ ಪ್ಲಾಟ್ಫಾರ್ಮ್ ಮುಖಾಂತರ ತಮ್ಮ ಪಾಕೆಟ್ ಮನಿಯನ್ನ ತಾವೇನೆ ಅರ್ನಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ವಿಸ್ಡಮ್ ಆಫ್ ವಿನ್ನರ್ಸ್ ಮುಖಾಂತರ. ವಿಸ್ಡಮ್ ಆಫ್ ವಿನ್ನರ್ಸ್ ಅನ್ನೋ ಒಂದು ಸಂಸ್ಥೆಯ ಮುಖಾಂತರ. ಜೊತೆಗೆ ಇವತ್ತು ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಸಮಸ್ಯೆ ಇದೆ. ಬೇರೆಯವ್ರ ಜೊತೆ ಹೇಗ್ ಮಾತಾಡ್ಬೇಕು, ಯಾವ ತರ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಅಂತ ಒಂದು ಕಲಿಕೆಯನ್ನು ಇವತ್ತು ಒಂದು ಪ್ಲಾಟ್ಫಾರ್ಮ್ ಮುಖಾಂತರ, ಅಂದ್ರೆ ನಿಮ್ಗೆ ಪ್ರತಿ ದಿನ ನೀವು ಆ ಒಂದು ವಿಚಾರದಲ್ಲೇ ಬಿಸಿ ಆಗೋ ತರ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದೆ ವಾವ್ ಪ್ಲಾಟ್ಫಾರ್ಮ್. ಪ್ರತಿ ದಿನ ನೀವು ಒಬ್ರಲ್ಲ ಒಬ್ರ ಜೊತೆ, ಎಸ್ಪೆಷಲಿ ಅತಿ ಹೆಚ್ಚು ಅನ್ನೋನ್ ಪೀಪಲ್ ಗಳ ಜೊತೆ ಮಾತಾಡುವಂತಹ ಒಂದು ಸಿಚುಯೇಷನ್ ಈ ಒಂದು ಸಂಸ್ಥೆ ಮಾಡಿಕೊಡುತ್ತೆ. ಅದ್ರ ಮುಖಾಂತರ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಾ. ಸೊ ಇಂತ ಒಂದು ಅದ್ಭುತವಾದಂತ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಇವತ್ತು ಈ ಒಂದು ಸಂಸ್ಥೆಯನ್ನ ಸೈಯದ್ ಮುತೀಬ್ ಸರ್ ಅಂತೇಳಿ ಕಂಪನಿಯ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವರು ಅತಿ ಹೆಚ್ಚು ಯುವಕರಿಗೆ, ಯುವತಿಯರಿಗೆ ಅತಿ ಚಿಕ್ಕ ಏಜಲ್ಲೇ, ಚಿಕ್ಕ ವಯಸ್ಸಿನಲ್ಲೇ ಒಂದು ಫೈನಾನ್ಷಿಯಲಿ ಫ್ರೀ ಆಗ್ಬೇಕು, ಆರ್ಥಿಕವಾಗಿ ಬೆಳಿಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಾಳೆ ದಿನ ಎಜುಕೇಶನ್ ಮುಗಿಸಿ ಮತ್ತೊಂದು ಇನ್ನೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಓಡಾಡೋದ್ ಬದಲು ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು ತಮ್ಮದೇ ಆದಂತ ಒಂದು ಸ್ವಂತ ವ್ಯಾಪಾರವನ್ನು ಶುರು ಮಾಡಿಸ್ಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಇವತ್ತು ವಾವ್ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ ನೀವು ಜಸ್ಟ್ ಆ ನಾವು ಬರೀ ಕಂಪನಿ ಅಲ್ಲ, ನಾವು ನಿಮ್ಮ ಪಾರ್ಟ್ನರ್ ಅಂತೇಳಿ ಒಂದು ಸ್ಲೋಗನ್ನ ಇವತ್ತು ಪ್ರಮೋಟ್ ಮಾಡ್ತಾ ಇದ್ದಾರೆ. ವಿ ಆರ್ ನಾಟ್ ಜಸ್ಟ್ ಎ ಕಂಪನಿ, ವಿ ಆರ್ ಯುವರ್ ಪಾರ್ಟ್ನರ್ ಅಂತೇಳಿ. ಇವತ್ತು ನಿಮ್ಮನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬನ್ನಿ, ವಾವ್ ಸಂಸ್ಥೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಮ್ ಜೊತೆ ಕೈ ಜೋಡಿಸಿ ಅಂತ ಹೇಳಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಸೈಯದ್ ಮುತೀಬ್ ಸರ್. ಜೊತೆಗೆ ನಮ್ಮ ಜೊತೆಲಿ ಬೆಳಿರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಬೆಳಿರಿ, ಇನ್ನೊಬ್ರನ್ನ ಬೆಳೆಸಿ ಬೆಳೆಯುವಂತ ವೇದಿಕೆಗೆ ಬನ್ನಿ. ಜೊತೆಗೆ ಆರೋಗ್ಯವಂತಹ ಹಾಗೆ ಸಂಪದ್ಭರಿತ ಸಮಾಜವನ್ನ ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಇಲ್ಲಿ ಹೇಳ್ತಿರುವಂತದ್ದು ಗಮನಿಸಬಹುದು. ಎಸಾರ್ನು ಸೊ ಈ ಒಂದು ಅದ್ಭುತವಾದಂತ ಸಂಸ್ಥೆಗೆ ಇವತ್ತು ಅಡ್ವೈಸರ್ ಆಗಿ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ ಅಂತೇಳಿ ಅವರು 22 ವರ್ಷ ಎಕ್ಸ್ಪೀರಿಯನ್ಸ್ ನ ಹೊಂದಿದ್ದಾರೆ ಈ ಒಂದು ಇಂಡಸ್ಟ್ರಿಯಲ್ಲಿ. ಲಾಸ್ಟ್ 22 ಇಯರ್ಸ್ ಅಲ್ಲಿ ಲಕ್ಷಾಂತರ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಎಜುಕೇಶನ್ ನ ಮೂಡಿಸಿ ಆರ್ಥಿಕವಾಗಿ ಬೆಳೆಸಿ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. 2006 ಅಲ್ಲಿ ಆನರಬಲ್ ಡಾಕ್ಟರೇಟ್ ತಗೊಂಡಿದ್ದಾರೆ. 2011 ರಾಷ್ಟ್ರೀಯ ಉದ್ಯೋಗ ರತ್ನ ಅವಾರ್ಡ್ ಅಂತೇಳಿ, 2015 ಅಲ್ಲಿ ಭಾರತ್ ಗೌರವ ಅವಾರ್ಡ್ ಅಂತೇಳಿ, ಇನ್ನೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ನೈಟ್ಹುಡ್ ಪ್ರಶಸ್ತಿ ಅಂತೇಳಿ 2008 ಅಲ್ಲಿ ಸಿಕ್ಕಿರುವಂತದ್ದು. ಇವರ ಒಂದು ಮಾರ್ಗದರ್ಶನದಲ್ಲೂ ಕೂಡ ಇವತ್ತು ಸಂಸ್ಥೆ ಮುನ್ನುಗ್ತಾ ಇದೆ. ಜೊತೆಗೆ ಇವತ್ತು ನಾನು ಕೂಡ ಈ ಒಂದು ಸಂಸ್ಥೆಗೆ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 11 ವರ್ಷ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು 2 ಪುಸ್ತಕಗಳನ್ನ ಲಾಂಚ್ ಮಾಡಿ ಅದು ಕೂಡ ಸಾವಿರಾರು ಜನಕ್ಕೆ ರೀಚ್ ಆಗಿ ನಂದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಂಜಯ್ ಜೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ 42,000ಕ್ಕಿಂತ ಹೆಚ್ಚು ಜನ ಇವತ್ತು ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ನಾಲೆಡ್ಜ್ ಕೂಡ ಇವತ್ತು ವಾವ್ ಸಂಸ್ಥೆಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡುವಂತಹ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ ತುಂಬಾ ಸಿಂಪಲ್ ಆಗಿದೆ, ಈಸಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿದೆ, ಈಸಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಮೊದಲನೇದಾಗಿ
ನಿಮ್ಗೆ ಸಂಸ್ಥೆಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 3 ಅವಕಾಶಗಳಿದಾವೆ. 3 ಅವಕಾಶಗಳಿದಾವೆ. ಸೊ ಅದರಲ್ಲಿ ಮೊದಲನೇ ಅವಕಾಶ ನೀವು ನೋಡಿ. ಮೊದಲನೇ ಅವಕಾಶವನ್ನ ನೀವು ನೋಡಿ ಗಮನಿಸಿ. ಸಂಸ್ಥೆಯಲ್ಲಿ ಇವತ್ತು ಹಲವಾರು ಪ್ರಾಡಕ್ಟ್ಸ್ ಗಳಿದಾವೆ. ಶರ್ಟ್ ಇದೆ, ಪ್ಯಾಂಟ್ ಇದೆ, ಲೇಡೀಸ್ ಪ್ಯಾಂಟ್ ಇದೆ, ಡಿಫ್ರೆಂಟ್ ಕಲರ್ಸ್ ಇರುವಂತದ್ದು, ಕುರ್ತೀಸ್ ಇದೆ, ಅಂಡ್ ವ್ಯಾಲೆಟ್ ಇದೆ, ಬೆಲ್ಟ್ ಇದೆ. ವ್ಯಾಲೆಟ್ ಇದೆ, ಬೆಲ್ಟ್ ಇದೆ. ಇವತ್ತು ಇದೇ ವ್ಯಾಲೆಟ್ ಅನ್ನ, ಇದೇ ಬೆಲ್ಟ್ ಅನ್ನ, ಇದೇ ಕುರ್ತೀಸ್ ನ, ಇದೇ ಲೇಡೀಸ್ ಪ್ಯಾಂಟ್ ನ, ಶರ್ಟ್ ಅನ್ನ, ಜೆಂಟ್ಸ್ ಪ್ಯಾಂಟ್ ಅನ್ನ ನೀವು ಹೊರಗಡೆ ಮಾರ್ಕೆಟ್ ಅಲ್ಲೂ ಕೂಡ ತಗೊಳ್ಬಹುದು. ಹೊರಗಡೆ ಮಾರ್ಕೆಟ್ ಅಲ್ಲೂ ಕೂಡ ತಗೊಳ್ಬಹುದು. ಆದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೊಳ್ಳುವಂತ ಪ್ರಾಡಕ್ಟಿಗೂ ವಾವ್ನಲ್ಲಿ ತಗೊಳ್ಳುವಂತಹ ಪ್ರಾಡಕ್ಟಿಗೂ ಡಿಫ್ರೆನ್ಸ್ ಏನು? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕ ಹಾಗೆ. ಇವತ್ತು ನೀವು ಹೊರಗಡೆ ಒಂದು ಶರ್ಟ್ ತಗೊಂಡ್ರೆ ಓನ್ಲಿ ನಿಮ್ಗೆ ಶರ್ಟ್ ಮಾತ್ರ ಸಿಗತ್ತೆ. ಅಡಿಷನಲ್ ಆಗಿ ನಿಮಗೆ ಬೇರೆ ಏನು ಸಿಗಲ್ಲ. ಬಟ್ ವಾವ್ನಲ್ಲಿ ನೀವೇನ್ ಪ್ರಾಡಕ್ಟ್ ತಗೊಳ್ತೀರಾ ಆ ಪ್ರಾಡಕ್ಟ್ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿಯು ಕೂಡ ನಿಮಗೆ ಉಚಿತವಾಗಿ ಸಿಗತ್ತೆ. ಫ್ರೀ ಅಂಡ್ ಆಪ್ಷನಲ್ ಅಂತ ಹೇಳ್ತೀವಿ. ಉಚಿತವಾಗಿರುತ್ತೆ ಅಂಡ್ ಕಾಂಪ್ಲಿಮೆಂಟರಿ ಇರುತ್ತೆ. ಅಂಡ್ ಅದನ್ನ ನೀವು ಕಂಪಲ್ಸರಿ ಮಾಡ್ಲೇಬೇಕು ಅಂತಿಲ್ಲ. ಬಟ್ ಮಾಡಿದ್ರೆ ನಿಮ್ಮ ಒಂದು ಪಾಕೆಟ್ ಮನಿಯನ್ನ ನೀವೇನೆ ಪಡ್ಕೊಳ್ಳುವಂತಹ ಸಾಧ್ಯತೆ, ಅವಕಾಶಗಳು ಈ ವ್ಯವಸ್ಥೆಯಲ್ಲಿ ಇರುತ್ತೆ. ಕ್ಲಿಯರ್? ಸೊ ಏನೊಂದು ಬಿಸ್ನೆಸ್ ಆಪರ್ಚುನಿಟಿ? ನೀವು ಇದೇ ಪ್ರಾಡಕ್ಟ್ ನ ಹೊರಗಡೆ ತಗೊಂಡ್ರೆ ಅದನ್ನ ಡೈರೆಕ್ಟ್ ಯಾವ್ದೋ ಒಂದು ನಿಯರೆಸ್ಟ್ ಬಟ್ಟೆ ಶಾಪ್ ಅಲ್ಲಿ ನೀವು ತಗೊಂಡಿರ್ತೀರಾ. ಅಲ್ಲಿ ಮಧ್ಯವರ್ತಿಗಳಿರ್ತಾರೆ, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್ ಅಂತ ಹೇಳಿ. ಜೊತೆಗೆ ಆ ಒಂದು ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಮಾಡಿಸೋದಕ್ಕೆ ಯಾರಾದ್ರೂ ಅಂಬಾಸಿಡರ್ ಅಂತ ತಗೊಂಡಿರ್ತಾರೆ. ಸೊ ನೀವು ಕೊಟ್ಟಂತ ದುಡ್ಡಲ್ಲೇನೆ ಅವರೆಲ್ಲರಿಗೂ ಕೂಡ ಹಣ ಹಂಚಿಕೆ ಆಗುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಒಂದು ಇಂಡಸ್ಟ್ರಿ ಮುಖಾಂತರ ಈ ವ್ಯವಸ್ಥೆ ರನ್ ಆಗ್ತಿರೋದ್ರಿಂದ, ವಾವ್ ಅನ್ನೋ ಒಂದು ವ್ಯವಸ್ಥೆ ರನ್ ಆಗ್ತಿರೋದ್ರಿಂದ ಇಲ್ಲಿ ಡೈರೆಕ್ಟ್ ಕಂಪನಿಯಿಂದ ಕಸ್ಟಮರ್ ಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ. ನೀವೇನೇ ಪ್ರಾಡಕ್ಟ್ ನ ಶಾಪಿಂಗ್ ಮಾಡಿ ಇಲ್ಲಿ ಡೈರೆಕ್ಟ್ ಕಂಪನಿಯಿಂದಾನೇ ನಿಮ್ಮ ಮನೆಗೆ ಪ್ರಾಡಕ್ಟ್ ರೀಚ್ ಆಗತ್ತೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಮಧ್ಯದಲ್ಲಿ ಮಧ್ಯವರ್ತಿಗಳ ಮತ್ತೆ ಜಾಹೀರಾತು ಏನಿದೆ ಆ ಒಂದು ಹಣವನ್ನ ಇಲ್ಲಿ ಯಾರು ರೆಕಮೆಂಡ್ ಮಾಡ್ತಾರೆ ಒಂದು ಪ್ರಾಡಕ್ಟ್ ನ, ತಮ್ಮ ಸ್ನೇಹಿತರಿಗೆ, ತಮ್ಮ ರಿಲೇಟಿವ್ಸ್ ಗೆ, ತಮ್ಮ ಫ್ರೆಂಡ್ಸ್ ಗೆ, ಸೊ ಯಾರು ರೆಕಮೆಂಡ್ ಮಾಡ್ತಾರೆ ಅವರಿಗೇನೆ ಒಂದು ಅರ್ನಿಂಗ್ಸ್ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇವತ್ತು ವಾವ್ ಸಂಸ್ಥೆ ಮಾಡ್ತಾ ಇದೆ. ಸೊ ಐ ಥಿಂಕ್ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಹೊರಗಡೆ ನೀವು ಯಾವುದೇ ಪ್ರಾಡಕ್ಟ್ಸ್ ತಗೊಂಡ್ರೆ ಅಲ್ಲಿ ಮಧ್ಯವರ್ತಿಗಳು ಮತ್ತೆ ಜಾಹೀರಾತು ಇರುತ್ತೆ. ಬಟ್ ನಮ್ಮ ವಾವ್ ನಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಮತ್ತೆ ಜಾಹೀರಾತು ಇರಲ್ಲ. ಸೊ ಹಾಗಾಗಿ ಆ ಒಂದು ಹಣವನ್ನ ಇಲ್ಲಿ ಯಾರು ತಮ್ಮ ಸ್ನೇಹಿತರಿಗೆ, ತಮ್ಮ ರಿಲೇಟಿವ್ಸ್ ಗೆ, ತಮ್ಮ ಫ್ರೆಂಡ್ಸ್ ಗೆ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾರೆ, ಈ ತರ ವಾವ್ ಪ್ರಾಡಕ್ಟ್ಸ್ ಇದೆ ತಗೊಳ್ಳಿ ಅಂತೇಳಿ, ಅವರಿಗೆ ಪ್ರಾಡಕ್ಟ್ ನ ತಲುಪಿಸಿದ್ರ ಜೊತೆಗೆ ಅಲ್ಲಿ ಮಧ್ಯವರ್ತಿಗಳು ಮತ್ತೆ ಜಾಹೀರಾತಿಗೆ ಹೋಗುವಂತ ಹಣವನ್ನು ಕೂಡ ಒಂದು ಇನ್ಕಮ್ ರೂಪದಲ್ಲಿ, ಒಂದು ಸಂಭಾವನೆ ರೂಪದಲ್ಲಿ ಇಲ್ಲಿ ಪ್ರೊವೈಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಈ ಪಾಯಿಂಟ್ ಎಲ್ಲವೂ ಕೂಡ ಕ್ಲಾರಿಟಿ ಆಯ್ತು ಅಂತ ಅನ್ಕೊಳ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ ಲೀಡರ್ಸ್. ಇವತ್ತು ನೀವು ಒಂದು ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ನ ತಗೊಳ್ಳಿ. ಆ ಒಂದು ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ಗೆ ಇವತ್ತು ಯಾರು ಅಂಬಾಸಿಡರ್, ಯಾರು ಬಂದು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ನ? ಆನ್ಸರ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ನ? ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಯಾರು ಹೇಳ್ತಾ ಇದಾರೆ ಟಿವಿಯಲ್ಲಿ ಆಡ್ ಅಲ್ಲಿ? ವೆರಿ ಗುಡ್ ರಕ್ಷಿತಾ ಮೇಡಮ್. MS ಧೋನಿ ಅವರು ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಿ ಆಡ್ ಕೊಡ್ತಾ ಇದ್ದಾರೆ. ಸೊ ಇವಾಗ ನೀವ್ ಹೇಳಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬೂಸ್ಟ್ ಅನ್ನೋ ಒಂದು ಕಂಪನಿಗೆ ಅಥವಾ ಪ್ರಾಡಕ್ಟ್ ಗೆ ಫ್ರೀ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರ MS ಧೋನಿ ಅವರು? ಕನಿಷ್ಠ ಒಂದು 2 ಕೋಟಿ, 5 ಕೋಟಿ ಅಥವಾ 10 ಕೋಟಿ ಸಂಭಾವನೆ ಅಂತ ತಗೊಂಡಿರ್ತಾರೆ. ಎಸಾನು ಆ ಕಂಪನಿಯ ಪ್ರಾಡಕ್ಟ್ ನ ಆಡ್ ಕೊಡೋದಕ್ಕೆ 2 ಕೋಟಿ, 5 ಕೋಟಿ, 10 ಕೋಟಿ ಸಂಭಾವನೆ ಅಂತ ತಗೊಂಡಿರ್ತಾರೆ. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಅವ್ರ ಅಡ್ವರ್ಟೈಸ್ಮೆಂಟ್ ಏನ್ ಮಾಡಿದ್ದಾರೆ MS ಧೋನಿ ಅವ್ರದ್ದು ಆಡ್ ಏನಿದೆ ಆ ಒಂದು ಆಡ್ ಅನ್ನ ಟಿವಿಯಲ್ಲಿ ಪ್ಲೇ ಮಾಡೋದಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟಿವಿಯಲ್ಲಿ ಪ್ಲೇ ಮಾಡ್ತಾರ?
ಅಡ್ವರ್ಟೈಸ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟಿವಿಯಲ್ಲಿ ಪ್ಲೇ ಮಾಡ್ತಾರ. ಅಗೇನ್ ಟಿವಿ ಅವರು ಕೂಡ ಚಾರ್ಜ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ರತಿದಿನ ಇಷ್ಟು ಟೈಮ್ಸ್ ನಿಮ್ಮ ಆಡ್ ನ ಕೊಡೋದಕ್ಕೆ ಇಷ್ಟು ಲಕ್ಷ ಅಂತ ಹೇಳಿ ಚಾರ್ಜ್ ಮಾಡೇ ಮಾಡ್ತಾರೆ ಡಿಫ್ರೆಂಟ್ ಚಾನಲ್ಗಳಲ್ಲಿ. ಸೊ ಇವಾಗ ಹೇಳಿ, ಅಷ್ಟು ಕೋಟ್ಯಾಂತರ ರೂಪಾಯಿ ಟಿವಿ ಅವರಿಗಾಗಿರ್ಬೋದು, MS ಧೋನಿ ಅವ್ರಿಗಾಗಿರ್ಬೋದು, ಎಲ್ಲಿಂದ ಕೊಡ್ತಾ ಇದಾರೆ ಕಂಪ್ನಿಯವರು? ಎಲ್ಲಿಂದ ಕೊಡ್ತಾ ಇದ್ದಾರೆ? ಆ ಹಣ ಎಲ್ಲಿಂದ ಬರ್ತಾ ಇದೆ? ಆನ್ಸರ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ನಮ್ಮಿಂದಾನೆ ತಾನೆ. ನಮ್ಮಿಂದ ನಿಮ್ಮಂತಹ ಕಸ್ಟಮರ್ಸ್ ಗಳು ಏನಿದೀವಿ, ಆ ಆಡ್ ನ ನೋಡಿ ನಮಗೆ ಬೂಸ್ಟ್ ಬೇಕು ಅಂತ ಹೇಳಿ ನಾವು ಆ ಪ್ರಾಡಕ್ಟ್ ಖರೀದಿ ಮಾಡ್ತೀವಿ. ಆ ತರ ಕೋಟ್ಯಾಂತರ ಜನರು ಖರೀದಿ ಮಾಡಿದಾಗ ಸಾವಿರಾರು ಕೋಟಿ, ನೂರಾರು ಕೋಟಿ ದುಡ್ಡು ಕಲೆಕ್ಷನ್ ಆಗತ್ತೆ. ಅದೇ ದುಡ್ಡಲ್ಲೇನೆ ಇವತ್ತು MS ಧೋನಿ ಅವ್ರಿಗಾಗಿರ್ಬೋದು ಅಥವಾ ಟಿವಿ ಅವ್ರಿಗಾಗಿರ್ಬೋದು ಆ ಒಂದು ಕಂಪನಿ ಹಣವನ್ನ ಕೊಡ್ತಾ ಇದೆ. ಸೊ ಇದನ್ನ ಟ್ರೆಡಿಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಗಳು ರನ್ ಆಗ್ತಾ ಇದಾವೆ. ಬಟ್ ಈ ಮೆಥಡಿಗೂ ನಮ್ಮ ಮೆಥಡಿಗೂ ಒಂದು ಡಿಫರೆನ್ಸ್ ಏನಿದೆ ಅಂತಂದ್ರೆ, ಇಲ್ಲಿ ಮಧ್ಯವರ್ತಿಗಳಿಲ್ಲ, ಜಾಹೀರಾತು ಇಲ್ಲ. ಇಲ್ಲಿ ಜನಸಾಮಾನ್ಯರನ್ನೇ ಸಂಸ್ಥೆ ಜನಸಾಮಾನ್ಯರನ್ನೇ, ಅಂದ್ರೆ ನಿಮ್ಮಂತಹ ಜನಸಾಮಾನ್ಯರನ್ನೇ ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ಕಂಪನಿ ತಗೊಳ್ತಾ ಇದೆ. ಬನ್ನಿ ನಮ್ಮ ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಮೀಟಿಂಗ್ ನಲ್ಲಿ ನಾನ್ ನಿಮ್ನ ಇನ್ವೈಟ್ ಮಾಡ್ತಾ ಇದ್ದೀನಿ, ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ಬನ್ನಿ ಅಂತ ಹೇಳಿ. ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗೋದಕ್ಕೆ ನೀವು ಮಾಡ್ಬೇಕಿರೋದು ಒಂದೇ ಕೆಲಸ ಏನು ಅಂತಂದ್ರೆ, ಇವತ್ತೇನು ಸಂಸ್ಥೆಯ ಶರ್ಟ್ ಇದೆ, ಪ್ಯಾಂಟ್ ಇದೆ, ಕುರ್ತೀಸ್ ಇದೆ, ವ್ಯಾಲೆಟ್ ಇದೆ, ಬೆಲ್ಟ್ ಇದೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ನೀವು ಶಾಪಿಂಗ್ ಮಾಡಿ ಜಸ್ಟ್ ಶಾಪಿಂಗ್ ಮಾಡಿದ್ರೆ ಸಾಕು, ಒಂದ್ ಪ್ರಾಡಕ್ಟ್ ನ ಶಾಪಿಂಗ್ ಮಾಡಿದ್ರೆ ಸಾಕು, ನಿಮಗೆ ಒಂದು ID ಅಂತ ಕೊಡ್ತಾರೆ. ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ನಿಮಗೆ ಒಂದು ನಂಬರ್ ಅಂತ ಕೊಡ್ತಾರೆ. ಆ ನಂಬರೇ ನಿಮ್ಗೆ ಒಂದು ಯೂನಿಕ್ ನಂಬರ್ ಆಗಿರುತ್ತೆ. ಸೊ ನೀವು ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀರಾ ಅಂತೇಳಿ ಒಂದು ಕನ್ಫರ್ಮೇಶನ್ ನಿಮಗೆ ಒಂದು ಆ ID ಮುಖಾಂತರನೇ ಸಿಗುವಂತದ್ದು. ಜಸ್ಟ್ ಸಂಸ್ಥೆಯಲ್ಲಿರೋ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನೀವು ಬೈ ಮಾಡಿದ್ರೆ ಸಾಕು, ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ನೀವು ಆಗ್ತೀರಿ. ಸೊ ಈ ಪಾಯಿಂಟ್ ಎಲ್ಲವೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೀವು ಬೆಲ್ಟ್ ಆದ್ರೂ ಆರ್ಡರ್ ಮಾಡಿ, ಶರ್ಟ್ ಆದ್ರೂ ಆರ್ಡರ್ ಮಾಡಿ, ವ್ಯಾಲೆಟ್ ಆದ್ರೂ ಆರ್ಡರ್ ಮಾಡಿ, ಕುರ್ತೀಸ್ ಆದ್ರೂ ಆರ್ಡರ್ ಮಾಡಿ, ಯಾವ್ದಾದ್ರು ಒಂದ್ ಪ್ರಾಡಕ್ಟ್ 999 ರೂಪಾಯಿ ಏನಿದೆ, ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಅಂತ ಹೇಳಿ, ಕೊರಿಯರ್ ಚಾರ್ಜಸ್ ಅಂತ ಹೇಳಿ 51 ರೂಪೀಸ್ ತಗೊಳ್ತಾರೆ. ಸೊ 1050 ರೂಪೀಸ್ ನೀವು ಕಂಪನಿಗೆ ಪೇ ಮಾಡಿ ನೀವು ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ರೆ ಡೈರೆಕ್ಟ್ ಕಂಪನಿಯಿಂದ ಪ್ರಾಡಕ್ಟ್ ನಿಮ್ಗೆ ರೀಚ್ ಆಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ನಿಮಗೆ ಒಂದು ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಷನ್ ಶಿಪ್ ಕೊಡ್ತಾರೆ ಕಂಪನಿ, ಬ್ರಾಂಡ್ ಅಂಬಾಸಿಡರ್ ಆಗಿ ಕಂಪನಿ ತಗೊಂಡಿರುತ್ತೆ ನಿಮ್ಮನ್ನ. ಸೊ ನಿಮಗೆ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡುವಂತ ಒಂದು ಅವಕಾಶವನ್ನ ಸಂಸ್ಥೆ ಮಾಡಿಕೊಡುತ್ತೆ. ಸಂಸ್ಥೆ ಮಾಡಿಕೊಡುತ್ತೆ. ಸೊ ನಿಮಗೆ ಯಾರ್ಯಾರೆಲ್ಲ ಪರಿಚಯ ಇದ್ದಾರೆ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ, ಅವರಿಗೆ ನೀವು ಈ ತರ ಒಂದು ಸಂಸ್ಥೆಯ ಪ್ರಾಡಕ್ಟ್ಸ್ ಇದಾವೆ, ಇದನ್ನ ನೀವು ತಗೊಂಡ್ರೆ ನಿಮಗೆ ಒಂದು ಪ್ರಾಡಕ್ಟ್ ಜೊತೆಗೆ ಒಂದು ಬಿಸ್ನೆಸ್ ಮಾಡುವಂತ ಅವಕಾಶವನ್ನು ಕೂಡ ನೀವು ಪಡ್ಕೊಳ್ತೀರಾ ಅಂತ ಹೇಳಿ. ನೀವೇನ್ ಹೇಳೋದ್ ಬೇಕಾಗಿಲ್ಲ ಅವರಿಗೆ, ಜಸ್ಟ್ ನಿಮ್ಮ ಸ್ನೇಹಿತರನ್ನ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಯಾವ ತರ ನಿಮಗೆ ಅರ್ನಿಂಗ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅರ್ನಿಂಗ್ಸ್ ಯಾವ ತರ ಬರಕ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಸ್ನೇಹಿತರೆ, ನೀವು ಒಂದು ಐಡಿಯನ್ನ ನೀವು ತಗೊಂಡ್ರೆ ಕಂಪನಿಯಲ್ಲಿ, ಒಂದು ಪ್ರಾಡಕ್ಟ್ ನೀವು ತಗೊಂಡ್ರೆ ನಿಮಗೆ ಒಂದು ID ಸಿಕ್ಕಾಗೆ ನಿಮ್ಗೆ 2 ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ರೈಟ್ ಟೀಮ್ ಅಂಡ್ ಲೆಫ್ಟ್ ಟೀಮ್ ಅಂತ ಹೇಳಿ. ಸೊ ರೈಟ್ ಅಲ್ಲಿ ಒಬ್ಬರಿಗೆ ಅವಕಾಶ ಕೊಟ್ರೆ, ಲೆಫ್ಟ್ ಅಲ್ಲಿ ಒಬ್ಬರಿಗೆ ಅವಕಾಶ ಕೊಟ್ರೆ, ಅವರು ಕೂಡ ಇದೇ ತರ ನಿಮ್ ತರ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅವರು ಕೂಡ ಅರ್ನಿಂಗ್ಸ್ ತಗೊಳ್ಬಹುದು. ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೇಮ್ ಬೆನಿಫಿಟ್ಸ್ ಅವ್ರಿಗೂ ಕೂಡ ಸಿಗುತ್ತೆ. ನಿಮ್ಗೆಲ್ಲ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೇಮ್ ಬೆನಿಫಿಟ್ ಅವ್ರಿಗೂ ಕೂಡ ಸಿಗುತ್ತೆ. ಸೊ ಲೆಫ್ಟ್ ಅಲ್ಲಿ ಒಬ್ಬರಿಗೆ ನೀವು ಅವಕಾಶ ಕೊಟ್ರೆ ಅದನ್ನ ಒಂದು ಪೇರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆ ತರ ಒಂದು ಪೇರ್ ಆದ್ರೆ ನಿಮ್ಗೆ 200 ರೂಪೀಸ್ ಪರ್ ಪೇರ್ ಅಂತ ಹೇಳಿ ಇನ್ಕಮ್ ನ ಪ್ರೊವೈಡ್ ಮಾಡ್ತಾರೆ. 200 ರೂಪೀಸ್. ಸೊ ಇಲ್ಲಿ ನೀವು ರಮೇಶ್ ಅನ್ನೋರಿಗೆ ಅವಕಾಶ ಕೊಟ್ರಿ, ಗಿರೀಶ್ ಅನ್ನೋರಿಗೆ ಅವಕಾಶ ಕೊಟ್ರಿ. ರಮೇಶ್ ಅವರು ಕೂಡ ನಿಮ್ ತರನೇ 1050 ರೂಪೀಸ್ ಕೊಟ್ಟು ಒಂದು ಪ್ರಾಡಕ್ಟ್ ನ ಶಾಪಿಂಗ್ ಮಾಡಿದ್ರು. ಈ ಕಡೆ ಗಿರೀಶ್ ಅವರು ಕೂಡ 1050 ರೂಪೀಸ್ ಕೊಟ್ಟು ಒಂದು ಪ್ರಾಡಕ್ಟ್ ನ ಶಾಪಿಂಗ್ ಮಾಡಿದ್ರು. ಸೊ ಅದರಿಂದ ನಿಮಗೆ 200 ರೂಪೀಸ್ ಇನ್ಕಮ್ ಬಂತು. ಸೇಮ್ ರಮೇಶ್ ಅವರು ಕೂಡ ಅವರ ಇಬ್ರು ಸ್ನೇಹಿತರಿಗೆ ರೆಫರ್ ಮಾಡಿದ್ರೆ ಅವ್ರಿಗೂ 200 ರೂಪೀಸ್ ಬರುತ್ತೆ. ಗಿರೀಶ್ ಅವ್ರಿಗೂ ಕೂಡ ಇಬ್ರು ರೆಫರ್ ಮಾಡಿದ್ರೆ ಅವ್ರಿಗೂ ಕೂಡ 200 ರೂಪೀಸ್ ಬರುತ್ತೆ.
ಸೊ ಇವತ್ತು ರಮೇಶ್ ಅವರು ತಮ್ಮ ಇಬ್ರು ಸ್ನೇಹಿತರಿಗೆ ರೆಫರ್ ಮಾಡೋದಕ್ಕೆ ರಮೇಶ್ ಅವರಿಗೆ ಇನ್ಕಮ್ ಬಂತು, ಗಿರೀಶ್ ಅವರು ತಮ್ಮ ಇಬ್ರು ಸ್ನೇಹಿತರಿಗೆ ರೆಫರ್ ಮಾಡೋದಕ್ಕೆ ತಮಗೆ ಇನ್ಕಮ್ ಬಂತು. ಅವ್ರು ಟೀಮ್ ವರ್ಕ್ ಮಾಡಿದ್ದಕ್ಕೂ ಕೂಡ ನಿಮಗೂ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅವಾಗ ಟೋಟಲಿ 2 ಪೇರ್ಸ್ ಆಗಿರುತ್ತೆ. 1 ಪೇರಿಗೆ 200 ರೂಪೀಸ್ ತರ, ಅದಕ್ಕೂ ಕೂಡ ನಿಮ್ಗೆ 400 ರೂಪೀಸ್ ಇನ್ಕಮ್ ಬರುತ್ತೆ. ಸೊ ಇಲ್ಲಿ 2 ರೀತಿಯ ಇನ್ಕಮ್ ನ ನೀವು ನೋಡಬಹುದು. ಒಂದು ಡೈರೆಕ್ಟ್ ಎಫರ್ಟ್ ಇನ್ಕಮ್, ನಿಮ್ಮ ಎಫರ್ಟಿಗೆ ಒಂದು ಇನ್ಕಮ್ ಒಂದು. ಎರಡನೇದು ಟೀಮ್ ವರ್ಕ್ನ ಎಫರ್ಟಿಗೂ ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಇವತ್ತು ವಾವ್ ಬಿಸ್ನೆಸ್ ನ ಸ್ಪೆಷಾಲಿಟಿನೇ ಅದು. ಒಂದು, ನಿಮ್ಮ ಶ್ರಮಕ್ಕೂ ಕೂಡ ಆದಾಯ, ಜೊತೆಗೆ ಟೀಮ್ ನ ಬಿಲ್ಡ್ ಮಾಡಿ ಟೀಮ್ ಕಡೆಯಿಂದ ವರ್ಕ್ ಮಾಡಿಸೋದ್ರಿಂದನೂ ಕೂಡ ನಿಮಗೆ ಇನ್ಕಮ್ ಬರುವಂತಹ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ವಾವ್ ಸಂಸ್ಥೆ ನಿಮ್ಗೆ ಮಾಡಿ ಕೊಡ್ತಾ ಇದೆ. ಸೊ ಆ ತರ ನೀವು ಟೀಮ್ ಕಡೆಯಿಂದ ವರ್ಕ್ ಮಾಡಿಸಿ ಪ್ರತಿದಿನ ಮ್ಯಾಕ್ಸಿಮಮ್ ನೀವು ಒಂದ್ ಐಡಿ ನಿಮ್ದೇನಾದ್ರು ಇತ್ತು ಅಂತಂದ್ರೆ ಪ್ರತಿದಿನ ಮ್ಯಾಕ್ಸಿಮಮ್ 4,000 ರೂಪಾಯಿ ಅರ್ನಿಂಗ್ ನ ನೀವು ತಗೊಳ್ಬಹುದು. ಸೊ ಇಲ್ಲಿ ಎವ್ರಿ 5th ಪೇರ್, 5th 10th 15th 20th ಆ ತರ 5th ಪೇರ್ 10th ಪೇರ್ 15th ಪೇರ್ 20th ಪೇರ್ ಡಿಡಕ್ಷನ್ ಆಗ್ತಾ ಹೋಗುತ್ತೆ. ಕಂಪನಿ ಡಿಡಕ್ಟ್ ಮಾಡುತ್ತೆ. ಇನ್ನು ಉಳಿದಿದ್ದೆಲ್ಲವನ್ನು ಕೂಡ ನಿಮ್ಗೆ ಆಸ್ ಪರ್ ದ ಟ್ಯಾಕ್ಸ್ ಡಿಡಕ್ಷನ್ ಆಸ್ಪೆಕ್ಟ್ ನಲ್ಲಿ 2% TDS, 5% ಅಡ್ಮಿಟ್ ಚಾರ್ಜ್ ಅಂತ ಹೇಳಿ 7% ಕಟ್ ಮಾಡಿ ಇನ್ನುಳಿದ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಪ್ರತಿ ವಾರ ಕಟ್ ಆಫ್ ಇರುತ್ತೆ. ಫ್ರೈಡೆ ಟು ಥರ್ಸ್ಡೇ ನೀವೇನ್ ಬಿಸ್ನೆಸ್ ಮಾಡ್ತೀರಾ ಅದು ನೆಕ್ಸ್ಟ್ ಫ್ರೈಡೆಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ವೀಕ್ಲಿ ಇನ್ಕಮ್ ಇರುತ್ತೆ. ಪ್ರತಿ ವಾರ ನೀವು ಅರ್ನಿಂಗ್ ನ ತಗೊಳ್ಬಹುದು. ಸೊ ದಿನಕ್ಕೆ 4,000 ಲೆಕ್ಕದಲ್ಲಿ, ಸೊ ಅಲ್ಲಿಗೆ ವಾರಕ್ಕೆ 28,000 ರೂಪೀಸ್ ಒಂದ್ ಐಡಿಯಿಂದ ನೀವು ಅರ್ನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ಟೀಮ್ ಎಫರ್ಟ್ ಇಂದ ತಗೊಳ್ಳುವಂತ ಒಂದು ಇನ್ಕಮ್. ಸೊ ಇದು ಒಂದೇ ದಿನದಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ಸಿಗಲ್ಲ, ಒಂದೇ ದಿನದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಸಿಗಲ್ಲ. ಫಸ್ಟ್ ನೀವು ಜಸ್ಟ್ ಸಂಸ್ಥೆಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ ನ ತಗೊಂಡು ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕು. ಅದಾದ್ಮೇಲೆ ನೀವು ಕಲಿತಾ ಹೋಗ್ತೀರಾ, ಯಾವ ತರ ವರ್ಕ್ ಮಾಡ್ಬೇಕು, ಯಾವ ತರ ಇನ್ಕಮ್ ತಗೊಳ್ಬೇಕು ಅನ್ನೋದನ್ನ ಕಲಿತಾ ಹೋಗ್ತೀರಾ. ಮೊದಲನೇ ದಿನನೇ ಎಲ್ಲವನ್ನು ಕೂಡ ನೀವು ಕಲಿಯೋದಕ್ಕಾಗಲ್ಲ. ಜಸ್ಟ್ ನೀವು ಸ್ವಲ್ಪ ಬೇಸಿಕ್ಸ್ ನ ತಿಳ್ಕೊಂಡ್ರೆ ಸಾಕು ಇವತ್ತಿನ ಕಾರ್ಯಕ್ರಮದಲ್ಲಿ. ಕ್ಲಿಯರ್? ಸೊ ಅದೇ ತರ ನೀವು 1,20,000 ರೂಪಾಯಿ ಕೂಡ ಮಂತ್ಲಿ ಇನ್ಕಮ್ ನ ನೀವು ತಗೊಳ್ಬಹುದು. ಜೊತೆಗೆ ನಿಮ್ಗೆ 25 ದಿನ ಶೇರಿಂಗ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಸೊ ಡೈಲಿ ಒಂದೊಂದು ಪೋಸ್ಟ್ ನ ಶೇರ್ ಮಾಡಿದ್ರೆ ನಿಮಗೆ 40 ಕಾಯಿನ್ಸ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ಐಡಿಯಲ್ಲಿ. ಸೊ ಆತರ 25 ಡೇಸ್ ಮಾಡಿದ್ರೆ ನಿಮಗೆ 1000 ಕಾಯಿನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಏನಾದ್ರು ನೀವು ಏನೇ ಪ್ರಾಡಕ್ಟ್ಸ್ ತಗೊಂಡ್ರು ಕೂಡ ಡಿಸ್ಕೌಂಟ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. 50% ನಿಮ್ಗೆ ಡಿಸ್ಕೌಂಟ್ ಇರುತ್ತೆ. ಈ ಕಾಯಿನ್ಸ್ ನ ಬಳಸ್ಕೊಂಡು ನೀವು 50% ಡಿಸ್ಕೌಂಟ್ ನ ಮಾಡ್ಕೊಳ್ಬಹುದು. ಜಸ್ಟ್ ಇನ್ 50% ನೀವು ಅಮೌಂಟ್ ನ ಪೇ ಮಾಡಿದ್ರೆ ಆ ಪ್ರಾಡಕ್ಟ್ ನಿಮಗೆ ಸಿಗುವಂತದ್ದು. ಸೊ ಈಗ ಒಂದ್ ಐಡಿದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಇವತ್ತು ನೀವು ಒಂದ್ ಐಡಿಯಲ್ಲೇ ಟೀಮ್ ವರ್ಕ್ ನ ಮಾಡಿ ಲೆಫ್ಟ್ ಅಲ್ಲಿ 10 ಐಡಿಸ್, ರೈಟ್ ಅಲ್ಲಿ 10 ಐಡಿಸ್ ಆದ್ರೆ ನಿಮ್ದು 10 ಪೇರ್ ಕಂಪ್ಲೀಟ್ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಆತರ ನಿಮ್ಗೆ 10 ಪೇರ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮನ್ನ ಸ್ಟಾರ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ತಾರೆ. ನಿಮ್ಗೆ ಸಂಸ್ಥೆಯ ಕಡೆಯಿಂದ ಒಂದು ಬ್ಯಾಡ್ಜ್ ಸಿಗುತ್ತೆ ಸ್ನೇಹಿತರೆ, ಬ್ಯಾಡ್ಜ್. ಅದೇ ತರ ನಿಮ್ಗೆ ಲೆಫ್ಟ್ ಅಲ್ಲಿ 25 ಐಡಿ, ರೈಟ್ ಅಲ್ಲಿ 25 ಐಡಿಸ್ ಆಯ್ತು ಅಂತಂದ್ರೆ ನಿಮ್ಗೆ ಬ್ರಾಂಚ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ತಾರೆ. ನಿಮಗೆ ಒಂದು ಕಂಪ್ನಿ ಕಡೆಯಿಂದ ವ್ಯಾಲೆಟ್ ನಿಮಗೆ ಗಿಫ್ಟ್ ಆಗಿ ಸಿಗುವಂತದ್ದು. ಇಲ್ಲಿ ಒಂದ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಎವ್ರಿ ಪೇರಿಗೆ ಏನ್ 200 ರೂಪೀಸ್ ಸಿಗ್ಬೇಕು ಆ ಇನ್ಕಮ್ ಕೊಟ್ಟೆ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಇನ್ಸೆಂಟಿವ್ ಅಥವಾ ರಿವಾರ್ಡ್ ಅಂತೇಳಿ ನಿಮಗೆ ಎಕ್ಸ್ಟ್ರಾ ಕೊಡುವಂತದ್ದು. ಈಗ ಏನ್ ನಾನು ಹೇಳ್ತಿದ್ದೀನಲ್ಲ ಇವೆಲ್ಲ ಎಕ್ಸ್ಟ್ರಾ ಗಿಫ್ಟ್ ರೂಪದಲ್ಲಿ ನೀವು ಅನ್ಕೊಳ್ಬಹುದು. ಎಗೇನ್ 50 ಪೇಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಸಿಲ್ವರ್ ಡಿಸ್ಟ್ರಿಬ್ಯೂಟರ್ ಅಂತ ಆಗಿರ್ತೀರಾ ಸ್ನೇಹಿತರೆ. ಸೊ ನಿಮಗೆ ಬ್ಲೂಟೂತ್ ಗಿಫ್ಟ್ ಆಗಿ ಸಿಗುವಂತದ್ದು. ಸೊ ನೋಡ್ತಾ ಹೋದ್ರೆ ಖುಷಿ ಆಗುತ್ತೆ. ಬರೀ ರಿವಾರ್ಡ್ಸ್ ರೂಪದಲ್ಲಿ ಎಷ್ಟೆಲ್ಲ ನಿಮಗೆ ಬೆನಿಫಿಟ್ಸ್ ಗಳನ್ನ ನೀವು ತಗೊಳ್ಬಹುದು ಅಂತ ಹೇಳಿ. 100 ಪೇಸ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸ್ಮಾರ್ಟ್ ವಾಚ್ ಆಗಿ ನಿಮಗೆ ಗಿಫ್ಟ್ ಸಿಗುತ್ತೆ. ಗೋಲ್ಡ್ ಡಿಸ್ಟ್ರಿಬ್ಯೂಟರ್ ಆಗಿರ್ತೀರಾ. 250 ಪೇಸ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಡೈಮಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಕರಿತೀವಿ. ಸ್ಮಾರ್ಟ್ ಫೋನ್ ನೀವು ಗಿಫ್ಟ್ ಆಗಿ ತಗೊಂಡಿರ್ತೀರಾ. ಅದೇ ತರ 500 ಪೇಸ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಪ್ಲಾಟಿನಂ ಡಿಸ್ಟ್ರಿಬ್ಯೂಟರ್ ಆಗಿರ್ತೀರಾ. ನ್ಯಾಷನಲ್ ಟ್ರಿಪ್ ನಿಮಗೆ ಗಿಫ್ಟ್ ಆಗಿ ಸಿಗುವಂತದ್ದು. 1000 ಪೇಸ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸಫೇರ್ ಡಿಸ್ಟ್ರಿಬ್ಯೂಟರ್ ಆಗಿರ್ತೀರಾ. ಒಂದು ಲ್ಯಾಪ್ಟಾಪ್ ನಿಮಗೆ ಗಿಫ್ಟ್ ಆಗಿ ಸಿಗುವಂತದ್ದು. ಸೊ ಇಲ್ಲಿವರೆಗೂ ಒಂದ್ ಲೆಕ್ಕ. ಇನ್ಮೇಲೆ ನೀವು ರಿವಾರ್ಡ್ಸ್ ಗಳನ್ನ ನೋಡ್ತಾ ಹೋದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತೀರಾ ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ನೋಡಿ, ಇದು ನಿಮ್ಮ ಎಫರ್ಟ್ ಇಂದ ಅಲ್ಲ. ಈಗೇನ್ ಪೇರ್ಸ್ ಗಳು ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ನಲ್ಲ, ಇವೆಲ್ಲವೂ ಕೂಡ ಟೀಮ್ ವರ್ಕ್ ಇಂದ ಬರುವಂತಹ ರಿವಾರ್ಡ್ಸ್ ಗಳು. ನಿಮ್ ಎಫರ್ಟ್ ಇರುತ್ತೆ, ಇರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಟೀಮ್ ನ ಮ್ಯಾನೇಜ್ ಮಾಡಿರ್ತೀರಾ. ಟೀಮ್ ಗೆ ಹೇಗ್ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾಸ್ ಕೊಟ್ಟಿರ್ತೀರಾ. ಟೀಮ್ ಗೆ ನಾಲೆಡ್ಜ್ ಕೊಟ್ಟಿರ್ತೀರಾ. ನೀವ್ ಯಾವ ತರ ನಡ್ಕೊಂಡ್ ಬಂದ್ರಿ ಈ ಒಂದು ವ್ಯವಸ್ಥೆ ಒಳಗಡೆ, ಅದೇ ದಾರಿಯಲ್ಲಿ ನಿಮ್ಮ ಟೀಮ್ ಅವ್ರನ್ನ ಗೈಡ್ ಮಾಡಿದ್ರೆ ಸಾಕು.
ಬೈ ಡಿಫಾಲ್ಟ್ ಈ ಪೇರ್ಸ್ ಗಳೆಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 2500 ಪೇರ್ಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಪರ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಕಂಪ್ನಿಯಲ್ಲಿ ಆಗಿರ್ತೀರಾ, ನಿಮ್ಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕಂಪ್ನಿ ಕಡೆಯಿಂದ ಉಚಿತವಾಗಿ ಸಿಗುವಂತದ್ದು. ಜಸ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ನೀವು ರೀಚ್ ಆದ್ರೆ ಸಾಕು, ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಪಿಕಪ್ ಮಾಡಿ ಇಲ್ಲಿ ನಿಮಗೆ ಒಂದು ಫಾರಿನ್ ಟ್ರಿಪ್ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಕರ್ಕೊಂಡ್ ಬರುವಂತ ಪೂರ್ತಿ ಎಕ್ಸ್ಪೆನ್ಸಸ್ ಕಂಪ್ನಿ ನೋಡ್ಕೊಳ್ಳುತ್ತೆ. ಪೂರ್ತಿ ಎಕ್ಸ್ಪೆನ್ಸಸ್ ಕಂಪ್ನಿನೇ ನೋಡ್ಕೊಳ್ಳುತ್ತೆ. ಸೊ 5000 ಪೇಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಗೋಲ್ಡ್ ತಗೊಳ್ಳಿ ಅಂತ ಹೇಳಿ 1 ಲಕ್ಷ ರೂಪಾಯಿ ಕ್ಯಾಶ್ ಫಂಡ್ ಕೊಡ್ತಾರೆ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ. ರೂಬಿ ಡೈರೆಕ್ಟರ್ ಆಗಿರುತ್ತೆ. 10,000 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ ನೀವು ಫುಲ್ ಪೇಮೆಂಟ್ ಅಲ್ಲಿ ಬೈಕ್ ತಗೊಳ್ಳಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಬೈಕ್ ಫಂಡ್ ಅಂತ ಕೊಡ್ತಾರೆ ಸ್ನೇಹಿತರೆ. ನಿಮ್ಮನ್ನ ಕ್ರೌನ್ ಡೈರೆಕ್ಟರ್ ಅಂತ ಕರೀತಾರೆ. ಅಗೇನ್ ನೀವು 25,000 ಪೇಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಫುಲ್ ಪೇಮೆಂಟ್ ಅಲ್ಲಿ ಕಾರ್ ತಗೊಳ್ಳಿ ಅಂತ ಹೇಳಿ 6 lakh rupees ಕಾರ್ ಕೊಡ್ತಾರೆ. ನ್ಯಾಷನಲ್ ಡೈರೆಕ್ಟರ್ ಆಗಿರ್ತೀರಾ. ಸೊ ಇನ್ನೊಂದು ನೋಡಿ, ನೀವು ಸೈಟ್ ತಗೊಳ್ಳಿ ಮನೆ ಕಟ್ಟೋದಕ್ಕೆ ಅಂತ ಹೇಳಿ ಹೌಸ್ ಫಂಡ್ ಅಂತ ಕೊಡ್ತಾರೆ 10 ಲಕ್ಷ ರೂಪಾಯಿ. 50,000 ಪೇರ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರ್ತೀರಾ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಲಕ್ಸುರಿ ಕಾರ್ ಆದ್ರೂ ತಗೊಳ್ಳಿ, ಒಂದು ಮನೆ ಕಟ್ಸಿ, ಸೈಟ್ ತಗೊಂಡಿರ್ತಾರೆ ಅದ್ರಲ್ಲಿ ಮನೆ ಕಟ್ಸಿ ಅಂತಾನೆ 1 ಲಕ್ಷ ಪೇಸ್ ನೀವು ಕಂಪ್ಲೀಟ್ ಮಾಡಿದಕ್ಕೆ 25 ಲಕ್ಷ ರೂಪಾಯಿ ಕ್ಯಾಶ್ ಫಂಡ್ ಕೊಡ್ತಾರೆ. ಗ್ಲೋಬಲ್ ಡೈರೆಕ್ಟರ್ ಆಗಿರ್ತೀರಾ. ಸೊ ಐ ಥಿಂಕ್ ನಿಮ್ಗೆ ಇನ್ಕಮ್ ಜೊತೆಗೆ ಒಂದು ರಿವಾರ್ಡ್ಸ್ ಕೂಡ ಸಿಕ್ಕಿರುವಂತಹ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ. ಸೊ ಇಲ್ಲಿ 1 ಲಕ್ಷ ಪೇರ್ಸ್ ಅಂತ ಅಂದ್ರೆ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ನಿಮ್ಗೆ ಇನ್ಕಮ್ ಎಷ್ಟು ಬಂದಿರುತ್ತೆ ಅಂದ್ರೆ ಒಂದು ಪೇರಿಗೆ 200 rupees ತರ 1 ಲಕ್ಷ ಇಂಟು 200 rupees ಎಷ್ಟಾಯ್ತು? 2 ಕೋಟಿ ಆಯ್ತು ಸ್ನೇಹಿತರೆ. ಬರೀ ಒಂದ್ ಐಡಿಯಲ್ಲೇ ನೀವು ಇದನ್ನ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು 5 ವರ್ಷ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಿದ್ರು ಕೂಡ 5 years ಪ್ರಾಜೆಕ್ಟ್ ಅಂತ ಅನ್ಕೊಳ್ಳಿ ಇದನ್ನ. ಈ 5 years ಪ್ರಾಜೆಕ್ಟ್ ಅಂತ ಅನ್ಕೊಂಡು 5 ವರ್ಷ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು 1 ಲಕ್ಷ ಪೇರ್ಸ್ ನ ನೀವು ಕಂಪ್ಲೀಟ್ ಮಾಡಿದ್ರುನುವೆ 5 ವರ್ಷದಲ್ಲಿ ನಿಮಗೆ ಕ್ಯಾಶ್ ಅರ್ನಿಂಗ್ ರೂಪದಲ್ಲೇನೆ 2 ಕೋಟಿ ಅರ್ನಿಂಗ್ ಆಗಿರತ್ತೆ. ಜೊತೆಗೆ ರಿವಾರ್ಡ್ ನ ಲೆಕ್ಕ ಹಾಕಿ 25 ಲಕ್ಷ ಪ್ಲಸ್ 10 ಲಕ್ಷ ಪ್ಲಸ್ 6 ಲಕ್ಷ 25 35 35 ಪ್ಲಸ್ 41 41 2 43 43 ಪ್ಲಸ್ 1 ಲಕ್ಷ. ಸೊ ಇಷ್ಟು ನಿಮಗೆ ಕ್ಯಾಶ್ ರೂಪದಲ್ಲೇ ಸಿಕ್ಕಿರುತ್ತೆ. ಅಲ್ಲಿಗೆ 44 ಲಕ್ಷ ರೂಪಾಯಿ ನಿಮಗೆ ಕ್ಯಾಶ್ ಫಂಡ್ ರೂಪದಲ್ಲೇ, ಹಣದ ರೂಪದಲ್ಲೇ ನಿಮಗೆ ರಿವಾರ್ಡ್ ಸಿಕ್ಕಿರುತ್ತೆ. 44 ಲಕ್ಷ ಅಲ್ಲಿಗೆ 2 ಕೋಟಿ 44 ಲಕ್ಷ 2 ಕೋಟಿ 44 ಲಕ್ಷ. ಸೊ ಈಗ ನಾನು ಹೇಳೋದೇನ್ ಗೊತ್ತಾ, 2 ಕೋಟಿ 44 ಲಕ್ಷದಲ್ಲಿ 1 ಕೋಟಿ 44 ಲಕ್ಷ 1 ಕೋಟಿ 44 ಲಕ್ಷ ನಾನು ಸಪರೇಟ್ ಆಗಿ ಸೈಡಿಗೆ ಇಡ್ತೀನಿ. 5 ವರ್ಷದಲ್ಲಿ ನೀವು 2 ಕೋಟಿ 44 ಲಕ್ಷದಲ್ಲಿ 1 ಕೋಟಿ 44 ಲಕ್ಷ ನೀವು ಖರ್ಚೆ ಮಾಡ್ಕೊಂಡಿದ್ದೀರಾ ಅಂತಾನೆ ಅನ್ಕೋಣ, ಎಕ್ಸ್ಪೆನ್ಸಸ್ ಆಗಿದೆ ಅಂತಾನೆ ಅನ್ಕೋಣ. ಇನ್ನು 1 ಕೋಟಿ ನೀವು ಬ್ಯಾಂಕ್ ಅಲ್ಲಿ FD ಇಟ್ರು ಕೂಡ ನೆಕ್ಸ್ಟ್ 5 ವರ್ಷಕ್ಕೆ ನಿಮ್ ಏಜ್ ಎಷ್ಟಿದೆ ನೋಡಿ, ಇವಾಗ ನೀವು 18 ಏಜ್ ಇರ್ಬೋದು, 19 ಏಜ್ ಇರ್ಬೋದು, 20 ಏಜ್ ಇರ್ಬೋದು, ಇಲ್ಲಿ 21 ಏಜ್ ಇರ್ಬೋದು. ಆ ಏಜ್ ಇಂದ ನೆಕ್ಸ್ಟ್ 5 ವರ್ಷಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5 ವರ್ಷಕ್ಕೆ ಈಗ ಉದಾಹರಣೆಗೆ ನಿಮ್ಗೆ 20 ಏಜ್ ಅಂತ ಅಂದ್ರೆ 25ನೇ ವಯಸ್ಸಿಗೆ ನೀವು ವಾವ್ ಸಂಸ್ಥೆಯಲ್ಲಿ 1 ಲಕ್ಷ ಪೇರ್ ಕಂಪ್ಲೀಟ್ ಮಾಡಿರೋದಕ್ಕೆ ನಿಮಗೆ 1 ಕೋಟಿ FD ಅಂತ ಹೇಳಿ ನೀವು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. 25ನೇ ವಯಸ್ಸಿಂದ ನೀವು ದುಡಿಯೋದೇ ಬೇಕಾಗಿಲ್ಲ. ಆ 1 ಕೋಟಿ FD ಇಟ್ಟಿರೋದಕ್ಕೆ ಬ್ಯಾಂಕ್ ಇಂದ ಪ್ರತಿ ವರ್ಷ ನಿಮಗೆ 7.5% ಇಂಟ್ರೆಸ್ಟ್ ರೇಟ್ ಪ್ರಕಾರ ಬ್ಯಾಂಕ್ ಅವರೇ ನಿಮಗೆ ಬಡ್ಡಿ ಅಂತ ಕೊಡ್ತಾರೆ. 7.5 ಲಕ್ಷ ರೂಪಾಯಿ ವರ್ಷಕ್ಕೆ. ಸೊ 7.5 ಲಕ್ಷವನ್ನ ನೀವು 12 ತಿಂಗಳು ಡಿವೈಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 62,500 ನಿಮಗೆ ಪ್ರತಿ ತಿಂಗಳು ಬ್ಯಾಂಕ್ ಅವರೇನೆ ನಿಮಗೆ ಇಂಟ್ರೆಸ್ಟ್ ಅಂತ ಕೊಡ್ತಾರೆ, ನೀವು ಇಟ್ಟಿರುವಂತ 1 ಕೋಟಿ ದುಡ್ಡಾಗಿ. ಸೊ ಇವಾಗ ಹೇಳಿ, 25ನೇ ವಯಸ್ಸಿಗೆ ನಿಮ್ಮ ಸ್ನೇಹಿತರು ಇವತ್ತು ಯಾವ್ದೋ ಒಂದು ಕಂಪ್ನಿಯನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ತಿಂಗಳ 30,000 40,000 20,000ಕ್ಕೆ ವರ್ಕ್ ಮಾಡೋದ್ ಬೆಟ್ರ ಫ್ರೆಂಡ್ಸ್ ಗಳ ತರ ಏನೂ ಕೆಲಸ ಮಾಡದೆ ಬ್ಯಾಂಕ್ ಇಂದ 1 ಕೋಟಿ FD ಇಟ್ಟಿರೋದಕ್ಕೆ ಪ್ರತಿ ತಿಂಗಳು 62,500 ರೂಪಾಯಿ ಇಂಟ್ರೆಸ್ಟ್ ಸಿಗೋದ್ ಬೆಟ್ರ? ಸೊ ಆಯ್ಕೆ ನಿಮ್ಮದು ಸ್ನೇಹಿತರೆ. ನೋಡಿ ಇಲ್ಲಿ ಏನ್ ಕಳ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಪ್ರಯತ್ನ ಮಾಡೋದಕ್ಕೆ ಏನ್ ಕಳ್ಕೊಳ್ತೀವಿ? ಏನೂ ಕಳ್ಕೊಳ್ಳಿಲ್ಲ. ಜಸ್ಟ್ 1,000 ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ ನ ಶಾಪಿಂಗ್ ಮಾಡಿರ್ತೀವಿ. ಅದೇ ನೀವು ಯಾವ್ದೋ ಒಂದು ಹೊರಗಡೆ ಬಟ್ಟೆ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡಿದ್ರೆ ಬರೀ ಬಟ್ಟೆ ಮಾತ್ರ ಸಿಗುತ್ತೆ ಬಿಟ್ರೆ ನಿಮ್ಗೆ ಏನೂ ಸಿಗಲ್ಲ. ಬಟ್ಟೆ ಬಿಟ್ರೆ ನಿಮ್ಗೆ ಏನೂ ಸಿಗಲ್ಲ. ಬಟ್ ಇಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ. ಬಿಸ್ನೆಸ್ ಮಾಡೋದಕ್ಕೆ ಒಂದು ಬಿಸ್ನೆಸ್ ಸಿಗ್ತಾ ಇದೆ, ಅರ್ನಿಂಗ್ ಮಾಡೋದಕ್ಕೆ ಒಂದು ಅರ್ನಿಂಗ್ ಆಪರ್ಚುನಿಟಿ ಸಿಗ್ತಾ ಇದೆ, ರಿವಾರ್ಡ್ ಗಳು ಸಿಗ್ತಾ ಇದಾವೆ. ಪ್ರಯತ್ನ ಮಾಡಿದ್ರೆ 2 ಕೋಟಿ 44 ಲಕ್ಷದಲ್ಲಿ 5 ವರ್ಷದಲ್ಲಿ ತುಂಬಾ ಜನ ಕೇಳ್ಬೋದು, ಸರ್ 2 ಕೋಟಿ 44 ಲಕ್ಷ ಆಗ್ಬಿಡತ್ತೆ 5 ವರ್ಷದಲ್ಲಿ? ಬೇಡ ಲೀಡರ್ಸ್, ಬೇಡ ಫ್ರೆಂಡ್ಸ್, 2 ಕೋಟಿ 44 ಲಕ್ಷ ಆಗೋದ್ ಬೇಡ. 50% ಆಗ್ಲಿ. 1 ಕೋಟಿ 22 ಲಕ್ಷ ತಮಾಷೆನ 5 ವರ್ಷದಲ್ಲಿ ಯಾರ್ ಕೈಲಿ ಮಾಡಕ್ಕಾಗತ್ತೆ? ಹೊರಗಡೆ ಯಾವ ಅವಕಾಶದಲ್ಲಿ ಮಾಡಕ್ಕಾಗತ್ತೆ? ಬೇಡ, 25% ಸಕ್ಸಸ್ ಆಗ್ಲಿ ನಾವು ಅನ್ಕೊಂಡಿರೋದ್ರಲ್ಲಿ. 60 ಲಕ್ಷ ದುಡ್ಡಾಯ್ತು 5 ವರ್ಷದಲ್ಲಿ.
25ನೇ ವಯಸ್ಸಿಗೆ ಪೇರೆಂಟ್ಸ್ ದುಡ್ಡು 20 ಲಕ್ಷ 10 ಲಕ್ಷ 5 ಲಕ್ಷ ಖರ್ಚು ಮಾಡಿರ್ತಾರೆ. ಅಂತದ್ರಲ್ಲಿ ನಾವ್ 60 ಲಕ್ಷ ದುಡ್ಡು ಮಾಡಿರ್ತೀವಿ ಓದ್ಕೊಂತ ಎಜುಕೇಶನ್ ಮಾಡ್ಕೊಂತ. ಎಸ್ ಆರ್ ನೋ? ಆಮ್ ಐ ರೈಟ್? ನೋಡಿ, ಪ್ರಯತ್ನ ಮಾಡೋದ್ರಿಂದ ಲಾಸ್ ಏನಿಲ್ಲ, ಕಳ್ಕೊಳ್ಳೋದೇನಿಲ್ಲ. ಲಕ್ಷಗಟ್ಲೆ ಬಂಡವಾಳ ಹಾಕಿ ಅಂತ ಏನ್ ಹೇಳ್ತಿಲ್ಲ ನಾನು ನಿಮ್ಗೆ. 2,44,00,000 5 ವರ್ಷದ ದುಡಿಯೋದಕ್ಕೆ 10 ಲಕ್ಷ ಬಂಡವಾಳ ಹಾಕಿ ಅಂತ ಏನಾದ್ರು ನಾನು ಹೇಳ್ತಾ ಇದ್ದೀನ? 10 ಲಕ್ಷ ಬಂಡವಾಳ ಹಾಕಿ, ಆ 10 ಲಕ್ಷ ಬಂಡವಾಳ ಹಾಕಿ ನೀವು 5 ವರ್ಷದಲ್ಲಿ 2,44,00,000 ದುಡಿಬಹುದು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ಬೇಕಿತ್ತು. ನಾನ್ ಹೇಳ್ತಿರೋದು ನಿಮ್ಗೆ ಇಲ್ಲಿ ಬಂಡವಾಳ ಹಾಕಿ ಅಂತಲ್ಲ. 10 ಲಕ್ಷ 5 ವರ್ಷ ಟೈಮ್ ಕೊಡಿ. ಜಸ್ಟ್ ಹೊರಗಡೆ ಏನ್ ನೀವು ₹1,000 ಕೊಟ್ಟು ಶಾಪಿಂಗ್ ಮಾಡ್ತೀರಾ, ಅದೇ ಶಾಪಿಂಗ್ ನ ನಮ್ಮ ವಾವ್ ಸಂಸ್ಥೆಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರಯತ್ನ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಗಳು ಸಿಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಳ್ಕೊಳ್ಳೋದೇನಿಲ್ಲ, ಲಾಸ್ ಏನಿಲ್ಲ. ಬರೀ ಫ್ರೆಂಡ್ಸ್ ಗಳ ಜೊತೆ ಒಂದು ಪಾರ್ಟಿ ಅಂತ ಹೋದ್ರೆ, ಒಂದು ಬರ್ತ್ಡೇ ಪಾರ್ಟಿ ಮಾಡಿದ್ರು ₹5,000 ಖರ್ಚು ಮಾಡಿ ಬರ್ತೀರಾ. ಒಂದು ರೆಸ್ಟೋರೆಂಟಿಗೆ ಒಂದು 5-6 ಜನ ಕೂತ್ಕೊಂಡು ಊಟ ಮಾಡಿ ಬಂದ್ರು ಕೂಡ ₹4,000-5,000 ಖರ್ಚು ಮಾಡ್ತೀರಾ. ಅದರಿಂದ ಏನೂ ಲಾಭ ಇಲ್ಲ. ಬಟ್ ₹1,000 ನಿಮಗೆ ಈ ತರದೆಲ್ಲ ಬೆನಿಫಿಟ್ಸ್ ಗಳು ಸಿಗುವಂತಹ ಅವಕಾಶಗಳಿದ್ರೆ ಯೋಚನೆ ಮಾಡಿ. ಒಮ್ಮೆ ನಿಮ್ಮ ಆಲೋಚನೆ ಸರಿಯಾದ ರೀತಿಯಲ್ಲಿ ಒಂದು ಡಿಸಿಷನ್ ಮಾಡಿದ್ರೆ ನಿಮ್ಮ ಲೈಫೇ ಬದಲಾವಣೆ ಆಗತ್ತೆ. ನಾನು ಹೇಳಿದ್ನಲ್ಲ, 100% ನೀವು ಎಫರ್ಟ್ ಹಾಕಿ 2,44,00,000 ಬರ್ಬೇಕು ಅಂತಾನೆ ವರ್ಕ್ ಮಾಡಿ. 50% ಆದ್ರೂ ಲಾಸ್ ಏನಿಲ್ಲ. ಹಾಕಿದ್ದೆಷ್ಟು? ₹1,000. ಅದಕ್ಕೂ ಕೂಡ ಪ್ರಾಡಕ್ಟ್ ಸಿಕ್ಕಿದೆ. ಎಸ್ ಆರ್ ನೋ? ಇಲ್ಲ ಸರ್, ನನಗೆ ಕನಸುಗಳು ಜಾಸ್ತಿ ಇದೆ, ನಾನು ಬೇಗ ಸಕ್ಸಸ್ ಆಗ್ಬೇಕು, ನಾನು ಕಡಿಮೆ ಟೈಮಲ್ಲಿ ಜಾಸ್ತಿ ಇನ್ಕಮ್ ಮಾಡ್ಬೇಕು, ನನಗೆ ದಿನಕ್ಕೆ 4,000 ಸಾಕಾಗಲ್ಲ ಅಂತಂದ್ರೆ ನಿಮಗೆ ಇನ್ನೊಂದು ಅವಕಾಶ ಇದೆ. ಏನ್ ಅವಕಾಶ ಅಂತಂದ್ರೆ, ನಿಮ್ಗೆ ದಿನಕ್ಕೆ 4,000 ಸಾಕಾಗಲ್ಲ ಅಂತಂದ್ರೆ, ನಾನು ಬೇಗ ನನ್ನ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ, ನೋಡಿ, ನೀವು ರಮೇಶ್ ಮತ್ತೆ ಗಿರೀಶ್ಗೆ ಅವಕಾಶ ಕೊಟ್ರಿ ಅಲ್ಲ, ಆ ತರ ರಮೇಶ್ ಮತ್ತೆ ಗಿರೀಶ್ಗೆ ಅವಕಾಶ ಕೊಡೋದ್ ಬದಲು ನಿಮಗ್ ನೀವೇ ಅವಕಾಶ ಕೊಡ್ಕೊಳ್ಳುವಂಥದ್ದು. ನಿಮ್ಮ ರೈಟ್ ಟೀಮಲ್ಲೂ ನೀವೇನೆ, ನಿಮ್ಮ ಲೆಫ್ಟ್ ಟೀಮಲ್ಲೂ ನೀವೇನೆ. ಫಸ್ಟ್ 2 ಐಡಿಸ್ ಗಳನ್ನ ನೀವೇ ಪರ್ಚೇಸ್ ಮಾಡ್ಕೊಳ್ಳುವಂಥದ್ದು. ಅದನ್ನ ಟ್ರೈಪಲ್ ಅಂತ ಹೇಳ್ತೀವಿ. ಟ್ರಿಬಲ್ ಐಡಿಸ್. ಈಗ ನಿಮ್ಮ ಹೆಸರು ರಮೇಶ್ ಅಂದ್ರೆ ರಮೇಶ್ ಅಂತ ಹೇಳಿ ಈ ತರ 3 ಐಡಿ ನೀವೇ ಪರ್ಚೇಸ್ ಮಾಡ್ಕೊಳ್ಳುವಂಥದ್ದು. ಒಂದೇ ಐಡಿ ಆದಾಗ 2 ಟೀಮ್ ನೀವು ಬಿಲ್ಡ್ ಮಾಡ್ಬೇಕಿತ್ತು. ಈ ತರ 3 ಟೀಮ್ ಮಾಡಿದ್ದಕ್ಕೆ 3 ಐಡಿಗಳನ್ನ ನೀವೇ ಪರ್ಚೇಸ್ ಮಾಡಿದ್ದಕ್ಕೆ ಬರೀ 4 ಟೀಮ್ ನ ನೀವು ಹ್ಯಾಂಡಲ್ ಮಾಡುವಂಥದ್ದು. ಜಸ್ಟ್ 4 ಟೀಮ್ ನ ಹ್ಯಾಂಡಲ್ ಮಾಡಿದ್ರೆ ನಿಮಗೆ ಸೇಮ್ ಅಲ್ಲೂ ಕೂಡ ಒಂದ್ ಪೇರಿಗೆ ₹200 ತರ ದಿನಕ್ಕೆ ಒಂದ್ ಐಡಿಗೆ 4,000 ತರ 3 ಐಡಿಗೆ ದಿನಕ್ಕೆ 12,000ವರೆಗೂ ನೀವು ದುಡಿಯೋದಕ್ಕೆ ಅವಕಾಶ ಇರುತ್ತೆ. ತಿಂಗಳಿಗೆ ₹3,60,000 ವರೆಗೂ ಕೂಡ ನಿಮ್ಗೆ ಅರ್ನಿಂಗ್ ಗೆ ಅವಕಾಶ ಇರುತ್ತೆ. ಸೊ ಅಲ್ಲಿ 3 ಐಡಿ ಇರೋದ್ರಿಂದ ಅಲ್ಲಿ 1,000 ಕಾಯಿನ್ ಸಿಗ್ತಾ ಇತ್ತು, ಇಲ್ಲಿ 3,000 ಕಾಯಿನ್ ಸಿಗುತ್ತೆ, ಶೇರಿಂಗ್ ಕಾಯಿನ್ಸ್ ಅಂತ ಹೇಳಿ. ಮಜಾ ಇದಲ್ಲ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಜಾ ಇರೋದು ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏನ್ ನಿಮಗೆ ಇಲ್ಲಿ ರಿವಾರ್ಡ್ಸ್, ಒಂದ್ ಐಡಿಗೆ ಒಂದು ರಿವಾರ್ಡ್ ಸಿಗ್ತಾ ಇತ್ತಲ್ಲ, ಇನ್ಮೇಲೆಲ್ಲ ನಿಮ್ಗೆ ಒಂದು ರಿವಾರ್ಡ್ ಸಿಗೋ ಜಾಗದಲ್ಲಿ 3 ರಿವಾರ್ಡ್ ಸಿಗುತ್ತೆ. ಯಾಕಂದ್ರೆ ನಿಮ್ದು 3 ಐಡಿ ಇರುತ್ತೆ. ನೋಡಿ, ನೀವು ಬರೀ 2 ಐಡಿಗೆ 10 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ, 2 ಐಡಿ 10 ಪೇಸ್ ಕಂಪ್ಲೀಟ್ ಮಾಡಿದ್ರೆ ಮೇಲ್ಗಡೆ ಇರೋ ಐಡಿಗೆ ಫ್ರೀ ಆಗಿ ನಿಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಸೊ 2 ಐಡಿದು 10 ಪೇಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 3 ಬ್ಯಾಡ್ಜ್, 2 ಐಡಿಗೆ 25 ಪೇಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 3 ವ್ಯಾಲೆಟ್, 2 ಐಡಿಗೆ ನೀವು 50 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ 3 ಬ್ಲೂಟೂತ್, 2 ಐಡಿಗೆ ನೀವು 100 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ 3 ಸ್ಮಾರ್ಟ್ ವಾಚ್, 2 ಐಡಿಗೆ 250 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ 3 ಸ್ಮಾರ್ಟ್ ಫೋನ್, 2 ಐಡಿಗೆ 500 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ 3 ನ್ಯಾಷನಲ್ ಟ್ರಿಪ್. ಸರ್, ನಾನು ಒಬ್ನೇ ಒಂದ್ ನ್ಯಾಷನಲ್ ಟ್ರಿಪ್ ಎಂಜಾಯ್ ಮಾಡ್ಬೋದು, 3 ಏನ್ ಮಾಡ್ಬೋದು? ತಂದೆಯವ್ರನ್ನು ಕರ್ಕೊಳ್ಳಿ, ತಾಯಿಯವ್ರನ್ನು ಕರ್ಕೊಳ್ಳಿ, 3 ಜನ ಹೋಗಿ ಬರ್ಬೋದು. 1000 ಪೇಸ್ ಕಂಪ್ಲೀಟ್ ಮಾಡಿದ್ರೆ 2 ಐಡಿ 1000 ಪೇಸ್ ಕಂಪ್ಲೀಟ್ ಮಾಡಿದ್ರೆ 3 ಲ್ಯಾಪ್ಟಾಪ್. ಕೆಲಸ ಮಾಡೋದು 2 ಐಡಿಗೆ, ಬಟ್ ರಿವಾರ್ಡ್ಸ್ ಎಲ್ಲ 3 ಐಡಿ ಬರೋದು. ಕೆಲಸ ಮಾಡೋದು 2 ಐಡಿಗೆ, ಬರೋದೆಲ್ಲ ಇನ್ಕಮ್ 3 ಐಡಿಗೆ. ಸೊ ಒಂದ್ ಐಡಿ ಫ್ರೀ ಆಗಿ ನಿಮ್ಗೆ ಅರ್ನಿಂಗ್ಸ್ ಮಾಡ್ತಾ ಇರತ್ತೆ. ಸೊ 2,500 ಪೇರ್ಸ್ ನ 2 ಐಡಿ ಕಂಪ್ಲೀಟ್ ಮಾಡಿದ್ರೆ 3 ಐಡಿಗೆ ಇಂಟರ್ನ್ಯಾಷನಲ್ ಟ್ರಿಪ್, 3 ಐಡಿಗೆ. 2 ಐಡಿಗೆ 5,000 ಪೇಸ್ ನ ಕಂಪ್ಲೀಟ್ ಮಾಡಿದ್ರೆ 3 ಐಡಿಗೆ ₹1,00,000 ರೂಪದಲ್ಲಿ 3 ಐಡಿಗೆ, ಅಲ್ಲಿಗೆ 3 ಲಕ್ಷ ರಿವಾರ್ಡ್, ಗೋಲ್ಡ್ ಫಂಡ್ ಅಂತೇಳಿ. 2 ಐಡಿಗೆ 10,000 ಪೇರ್ ಕಂಪ್ಲೀಟ್ ಮಾಡ್ಕೊಂಡ್ರೆ 3 ಐಡಿಗೆ 2 ಲಕ್ಷ, ಅಲ್ಲಿಗೆ ₹6,00,000 ಬೈಕ್ ಫಂಡ್. ಸೊ 2 ಐಡಿಗೆ 25,000 ಪೇರ್ ಕಂಪ್ಲೀಟ್ ಮಾಡಿದ್ರೆ ₹6,00,000 ತರ 3 ಐಡಿಗೆ, ಅಲ್ಲಿಗೆ 18 ಲಕ್ಷ ಕಾರ್ ಫಂಡ್. ಸೊ 2 ಐಡಿಗೆ 50,000 ಪೇಸ್ ಕಂಪ್ಲೀಟ್ ಮಾಡಿದ್ರೆ 3 ಐಡಿಗೆ 10 ಲಕ್ಷ, ಅಲ್ಲಿ 30 ಲಕ್ಷ. 2 ಐಡಿಗೆ ಬರೀ 1 ಲಕ್ಷ ಪೇಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ 75 ಲಕ್ಷ ರಿವಾರ್ಡ್, 3 ಐಡಿಗೆ 25, 25, 25. ಸೊ ಈಗ ನೀವು ಡಿಸೈಡ್ ಮಾಡಿ, 1 ರಿವಾರ್ಡ್ ಬೇಕಾ, 3 ರಿವಾರ್ಡ್ ಬೇಕಾ? ಕೆಲಸ ಮಾಡೋದು ಬರೀ 2 ಐಡಿಗೆ, ಒಂದ್ ಐಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ದುಡಿತಾ ಇರತ್ತೆ.
ಎಕ್ಸ್ಟ್ರಾ ಅದಕ್ಕೆ ಅಂತ ನೀವೇನ್ ಕೆಲಸ ಮಾಡೋದ್ ಬೇಕಾಗಿಲ್ಲ, ಬರೀ 2 ಐಡಿಗೆ ನೀವು ಕೆಲಸ ಮಾಡಿದ್ರೆ ಸಾಕು. ಇದನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ಸರ್ ಈಗ ನಿಂಗೆ ನೆಕ್ಸ್ಟ್ ಅರ್ಥ ಆಯ್ತು ಸರ್, ನೀವೇನ್ ಹೇಳೋದ್ ಬೇಕಾಗಿಲ್ಲ, 7 ಐಡಿ 4 ಟೀಮ್ ನ ನಾನ್ ಮಾಡೋದ್ ಬದಲು ಅದೇ 4 ಟೀಮ್ ನ ನಾನೇ ಮಾಡ್ಕೊಂಡ್ರೆ, ಅಂದ್ರೆ ರಮೇಶ್ ಕೆಳಗಡೆ ರಮೇಶ್, ಆ ರಮೇಶ್ ಕೆಳಗಡೆ ಮತ್ತೆ 4 ರಮೇಶ್, ಒಟ್ಟಾರೆ 7 ಕೂಡ ನಾನೇ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ಒಂದ್ ಐಡಿ 4,000 ತರ 7 ಐಡಿ 28,000, 7 ಐಡಿಗೆ 28,000, ತಿಂಗಳಿಗೆ 8,40,000. ಬಟ್ ಇಲ್ಲಿ ಒಂದ್ ಏನಂತಂದ್ರೆ ಟೋಟಲ್ 8 ಟೀಮ್ ನ ನೀವು ಬಿಲ್ಡ್ ಮಾಡ್ಬೇಕು, 8 ಟೀಮ್ ನ ನೀವು ಬಿಲ್ಡ್ ಮಾಡ್ಬೇಕು. ಸೊ ಕಾಯಿನ್ಸ್ ಕೂಡ 7,000 ಕಾಯಿನ್ಸ್ ಸಿಗುತ್ತೆ. ಬರೀ 8 ಟೀಮ್ ನ ನೀವು ಬಿಲ್ಡ್ ಮಾಡಿದ್ದೆ ಆಯ್ತು ಅಂದ್ರೆ ಕೆಲಸ ಮಾಡೋದು 4 ಐಡಿಗೆ, ಆ ಮಾಡಿರೋ 4 ಐಡಿ ಕೆಲಸಕ್ಕೆ 3 ಐಡಿ ಉಚಿತವಾಗಿ ಇನ್ಕಮ್ ತಗೊಳ್ತಾ ಇರತ್ತೆ, 3 ಐಡಿ ಉಚಿತವಾಗಿ ಇನ್ಕಮ್ ತಗೊಳ್ತಿರತ್ತೆ. ಬರೀ ನೀವು 4 ಐಡಿಗೆ 4,000 ಬರೋ ತರ ನೀವು ವರ್ಕ್ ಮಾಡಿರ್ತೀರಾ, ಅಲ್ಲಿ 16,000 ಬರೋ ತರ ಮಾಡಿರ್ತೀರಾ. ಇನ್ನ 12,000 ನೀವು ವರ್ಕ್ ಮಾಡೋದೇ ಬೇಕಾಗಿಲ್ಲ, ಆ 3 ಐಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ದುಡಿತಾ ಇರತ್ತೆ. ಇನ್ನೊಂದ್ ಮಜಾ ಏನ್ ಗೊತ್ತಾ, ಇಲ್ಲಿ ನೋಡಿ ರಿವಾರ್ಡ್ಸ್ ಎಲ್ಲ 7 ರಿವಾರ್ಡ್ಸ್, 7 ಬ್ಯಾಡ್ಜ್, 7 ವ್ಯಾಲೆಟ್, 7 ಬ್ಲೂಟೂತ್, 7 ಸ್ಮಾರ್ಟ್ ವಾಚ್, 7 ಸ್ಮಾರ್ಟ್ ಫೋನ್, 7 ನ್ಯಾಷನಲ್ ಟ್ರಿಪ್, 7 ಲ್ಯಾಪ್ಟಾಪ್, 7 ಇಂಟರ್ನ್ಯಾಷನಲ್ ಟ್ರಿಪ್, 7 ಗೋಲ್ಡ್, 7 ಗೋಲ್ಡ್ ಫಂಡ್, 7 ಬೈಕ್ ಫಂಡ್, 7 ಕಾರ್ ಫಂಡ್, 7 ಹೌಸ್ ಫಂಡ್, 7 ಲಕ್ಸುರಿ ಫಂಡ್. ತುಂಬಾ ಜನ ಅನ್ಕೊಂತಾರೆ ಸರ್ ಇವೆಲ್ಲ ಮಾಡಕ್ ಆಗತ್ತಾ, ಇವೆಲ್ಲ ಸಾಧ್ಯ ಇದೆಯಾ, ನಿಜವಾಗ್ಲೂ ಇವೆಲ್ಲ ಮಾಡ್ಬೋದಾ? ನೋಡಿ ಲೀಡರ್ಸ್, ಮಾಡ್ತೀನಿ ಅಂತ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಅವಕಾಶ ಅಂತೂ ಕೊಟ್ಟಿದ್ದಾರೆ, ಬಳಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಇಲ್ಲ ಸರ್ ನಾನು ಜಸ್ಟ್ ಒಂದು ಟ್ರೈ ಅಂತೇಳಿ 3 ಐಡಿ ತಗೊಂಡ್ ಮಾಡ್ತೀನಿ ಅಂದ್ರೆ 3 ಐಡಿ ತಗೊಂಡ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ, ಅದಾದ್ಮೇಲೆ ನೀವೇನೆ ಅಯ್ಯೋ 7 ಐಡಿ ನಾನು ತಗೋಬೇಕಿತ್ತು ಅಂತ ಅನ್ಕೊಳ್ತೆ, 7 ಐಡಿ ನಾನು ತಗೋಬೇಕಿತ್ತು ಅಂತ ಹೇಳಿ ಆಮೇಲೆ ನೀವು ಗಿಲ್ಟಿ ಫೀಲಿಂಗ್ ಮಾಡ್ಕೊಳ್ತೀರಾ. ತುಂಬಾ ಜನ ಇವತ್ತು ಬರೀ 1 ಐಡಿ ಮಾಡಿ ನಾನು 3 ಐಡಿ ಮಾಡ್ಬೇಕಿತ್ತು ಅಂತ ಹೇಳಿ ತುಂಬಾ ಸಲ ತಮ್ಮ ಲೀಡರ್ಸ್ ಗಳಿಗೆ ಹೇಳ್ಕೊಂಡು ರಿಗ್ರೆಟ್ ಮಾಡಿರುವಂತ ಉದಾಹರಣೆಗಳಿದಾವೆ. ಆ ತರ ನಿಮ್ಗೆ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಇವಾಗಲೇ ನಾನು ಆ ವಿಚಾರವನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನೋಡಿ. ನನ್ನ ಸಲಹೆ ಅಂತೂ ನೀವು 3 ಐಡಿ ಮಾಡಿ ಅಂತ ಹೇಳಿ. ಇಲ್ಲ ನಾನು ತುಂಬಾ ಅತಿ ಹೆಚ್ಚು ಕನಸುಗಳಿದಾವೆ, ನನಗೆ ಕಡಿಮೆ ಇನ್ಕಮ್ ಸಾಕಾಗಲ್ಲ, ದೊಡ್ಡ ಇನ್ಕಮ್ ಬೇಕು ಅಂದ್ರೆ 7 ಐಡಿ ಮಾಡಿ, ನಿಮಗೆ ಬಿಟ್ಟಿದ ಆಯ್ಕೆ. ಬಟ್ 1 ಐಡಿ ಅಂತೂ ಮಾಡಕ್ ಹೋಗ್ಬೇಡಿ, ಅದು ಸುಮ್ನೆ 1 ಐಡಿ ಇಟ್ಕೊಂಡ್ರೆ ನಿಮ್ಗೆ ಆ ಐಡಿಗೆ ಮಾತ್ರ ಎಫರ್ಟ್ ಇನ್ಕಮ್, ಫ್ರೀ ಆಗಿ ಏನು ಸಿಗಲ್ಲ. ಬಟ್ ಅದೇ 3 ಐಡಿ ಮಾಡಿದ್ರೆ 2 ಐಡಿಗೆ ನೀವು ಕೆಲಸ ಮಾಡಿದ್ರೆ 1 ಐಡಿ ಅಂತ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಒಂದ್ ಶರ್ಟ್, ಒಂದು ಪ್ಯಾಂಟ್, ಒಂದು ಕುರ್ತೀಸ್, 3 ಪ್ರಾಡಕ್ಟ್ಸ್ ಕೂಡ ನಿಮಗೆ ರೀಚ್ ಆಗುತ್ತೆ. ಸೊ 3 ಐಡಿ ಮಾಡೋದ್ರಿಂದ 3 ಪ್ರಾಡಕ್ಟ್ಸ್, 7 ಐಡಿ ಮಾಡೋದ್ರಿಂದ 7 ಪ್ರಾಡಕ್ಟ್ಸ್. ಸೊ ನೀವು ಕೊಟ್ಟಿರೋ ದುಡ್ಡಿಗಂತೂ ನಿಮ್ಮ ಪ್ರಾಡಕ್ಟ್ ನಿಮಗೆ ಮುಟ್ಟಿರುತ್ತೆ. ಸೊ ಅವೆಲ್ಲ ಕಂಪ್ನಿ ಲೀಗಾಲಿಟೀಸ್, ಕಂಪ್ನಿಯ ಪಾನ್ ಕಾರ್ಡ್ ಆಗಿರ್ಬೋದು, GST ಆಗಿರ್ಬೋದು, MSME ಸರ್ಟಿಫಿಕೇಟ್ಸ್ ಆಗಿರ್ಬೋದು. ಸೊ ಇಲ್ಲಿ ನಾನು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳೋದಾದ್ರೆ, ಒಂದು ನಾನು ಆಲ್ರೆಡಿ ಹೇಳಿದೆ, 999 ರೂಪಾಯಿ ಪ್ರಾಡಕ್ಟ್ ರೇಟ್ ಇದ್ರು ನಿಮ್ಗೆ 51 ರೂಪಾಯಿ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಅಂತ ಇರುತ್ತೆ, ಕೊರಿಯರ್ ಚಾರ್ಜ್. ಪ್ರತಿ ಇನ್ಕಮ್ ನಿಮಗೆ ವಾರ ಕ್ರೆಡಿಟ್ ಆಗುತ್ತೆ. ಫ್ರೈಡೆ ಇಂದ ತಷ್ಟವರಿಗೆ ಏನ್ ಬಿಸ್ನೆಸ್ ಆಗುತ್ತೆ, ಆ ಒಂದು ಬಿಸ್ನೆಸ್ ಗೆ ನೆಕ್ಸ್ಟ್ ಫ್ರೈಡೆನೆ ನಿಮಗೆ ಇನ್ಕಮ್ ಇರುತ್ತೆ. ಎವ್ರಿ ಫ್ರೈಡೆ, ಪ್ರತಿ ಶುಕ್ರವಾರ ಒಂದು ಲಕ್ಷ್ಮಿ ಆಗಮನದ ದಿನ ಅಂತ ಹೇಳ್ಬೋದು ವಾವ್ನಲ್ಲಿ. ಪ್ರತಿ ಶುಕ್ರವಾರ ಬಂದ್ರೆ, ನೀವು ಜಾಬಿಗೆ ಹೋದ್ರೆ ತಿಂಗಳಿಗೆ ಒಂದೇ ದಿನ ಲಕ್ಷ್ಮಿ ಬರೋದು. ನಮ್ಮ ವಾವ್ ಬಿಸ್ನೆಸ್ ನ ನೀವು ಶುರು ಮಾಡಿದ್ರೆ ವಾರ ಲಕ್ಷ್ಮಿ ಬರ್ತಾಳೆ, ವಾರ ಲಕ್ಷ್ಮಿ ಬರೋದ್ ಬೆಟರೋ, ತಿಂಗಳಿಗೆ ಒಂದ್ಸಲ ಲಕ್ಷ್ಮಿ ಬರೋದ್ ಬೆಟರೋ, ನೀವು ಡಿಸೈಡ್ ಮಾಡಿ. ಸೊ ಫಂಕ್ಷನ್ಸ್ ಗಳು ಮಾಡ್ತೀವಿ, ಆ ಫಂಕ್ಷನ್ಸ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಗಳನ್ನ ಕೊಡುವಂತದ್ದು. ಸೊ ಇವಾಗ 2% TDS ಚಾರ್ಜ್ ಇರುವಂತದ್ದು, 5% ಅಡ್ಮಿನ್ ಚಾರ್ಜ್ ಅನ್ನೋದು, ಟೋಟಲ್ 7% ನಿಮಗೆ ಡಿಡಕ್ಷನ್ ಆಗುತ್ತೆ ಎವ್ರಿ ಪೇಔಟ್ ಅಲ್ಲಿ. ಗೌರ್ಮೆಂಟ್ ಗೈಡ್ ಲೈನ್ಸ್ ಏನಿದೆ, ಆ ಒಂದು ಗೈಡ್ ಲೈನ್ಸ್ ನ 100% ಫಾಲೋ ಮಾಡುತ್ತೆ ಕಂಪನಿ. ಸೊ ಇದು ವೆಬ್ಸೈಟ್ ಅಡ್ರೆಸ್, ಕಂಪನಿ ಅಡ್ರೆಸ್, ಕಾರ್ಕಳದಲ್ಲಿ ಇರುವಂತದ್ದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನೀವು ಗಮನಿಸಬಹುದು. ಸೊ ಆಫೀಸ್ ಏನ್ ಅವರ್ಸ್ ಇದೆ, ಆ ಒಂದು ಫೋನ್ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಫಾಲೋ ಅಪ್ ಮಾಡ್ಕೊಳ್ಬಹುದು. ಲೀಡರ್ಸ್, ಇದಾಗಿತ್ತು ಇವತ್ತಿನ ಒಂದು ವಾವ್ ಪ್ರೆಸೆಂಟೇಶನ್. ನನ್ನ ಸಲಹೆ ಎಲ್ಲರೂ ಕೂಡ 3 ಐಡಿ ತಗೊಳ್ಳಿ ಅಂತ ಹೇಳಿ. 7 ಐಡಿ ತಗೊಂಡ್ರು ಕೂಡ ಒಳ್ಳೇದು. ನಿಮ್ಗೆ ತುಂಬಾ ಕನಸುಗಳಿದ್ರೆ, ಬೇಗ ಸಕ್ಸಸ್ ಆಗ್ಬೇಕು, ಬೇಗ ಸಖತ್ ಇನ್ಕಮ್ ಮಾಡ್ಬೇಕು, 3 ಐಡಿಗೆ ಫ್ರೀ ಇನ್ಕಮ್ ಬರ್ಬೇಕು ಅಂತಂದ್ರೆ ನೀವು 7 ಐಡಿ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾ, ನೋಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಾನು ಕೂಡ ನಿಮ್ಮಾಗೆ ಸ್ಟೂಡೆಂಟ್ ಆಗಿ ಓದುವಾಗ್ಲೇನೆ ನಾನು ಈ ಬಿಸ್ನೆಸ್ ತಗೊಂಡಿದ್ದು ಅಟ್ ದ ಏಜ್ ಆಫ್ 18. ನಾನು ಅವಾಗ ಫಸ್ಟ್ ಸೆಮ್ ಅಲ್ಲಿ ಇದ್ದೆ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ತ್ರಿಬಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಟಫೆಸ್ಟ್ ಬ್ರಾಂಚ್
ಇನ್ ಇಂಜಿನಿಯರಿಂಗ್, ದಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ತ್ರಿಬಲ್ ಇದ್ದೆ. ನನಗೆ ಈ ಬಿಸ್ನೆಸ್ ಬಂದಾದ್ಮೇಲೆ ಒಂದ್ ಅರ್ಥ ಆಯ್ತು, ಎಜುಕೇಶನ್ ಇಂದನೇ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಏನೇ ಎಜುಕೇಶನ್ ಮಾಡಿ ಮತ್ತೆ ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸೇ ಮ್ಯಾಟರ್ ಆಗೋದು. ನೀವೇನ್ ಓದ್ಕೊಂಡ್ ಬಂದಿದ್ದೀರಾ ಯಾರು ಕೇಳಲ್ಲ. ಇದು ಬೇಕಾದ್ರೆ ನೀವು ಡಿಗ್ರಿ ಮುಗಿಸ್ಕೊಳ್ಳಿ, ನಾನು ಏನ್ ಹೇಳಿದ್ದೆ ಅನ್ನೋದು ನಿಮಗೆ ಇವತ್ ಗೊತ್ತಾಗಲ್ಲ. ನೀವು ಡಿಗ್ರಿ ಮುಗಿಸ್ಕೊಂಡು ಕಂಪನಿಯಿಂದ ಕಂಪನಿಗೆ ಅಲಿತೀರಲ್ಲ ಜಾಬಿಗೋಸ್ಕರ, ಆ ದಿನ ಗೊತ್ತಾಗತ್ತೆ. ಆ ಒಂದು ಏನಾದ್ರೂ ಡಿಸಿಷನ್ ತಗೊಂಡ್ರೆ, ನಾನೊಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ಬೇಕು ಅನ್ನೋದೇನಾದ್ರು ಡಿಸಿಷನ್ ತಗೊಂಡ್ರೆ, ಆ ದಿನ ನನ್ ಮಾತು ನೆನಪಾಗ್ಬೋದು ನಿಮ್ಗೆ. ಸಂಜಯ್ ಸರ್ ಹೇಳಿದ್ರು, ನಾವು ಓದ್ಕೊಂಡಿರುವಂತ ಡಿಗ್ರಿ ಯಾವ್ದೇ ಕಾರಣಕ್ಕೂ ಎಲ್ಲೇ ಒಂದ್ ಕಡೆ ಹೆಲ್ಪ್ ಆಗಲ್ಲ. ಹೆಲ್ಪ್ ಆಗೋದೇ ನಮ್ಮ ಟ್ಯಾಲೆಂಟ್, ಸ್ಕಿಲ್ಸ್. ಅಲ್ಲೇನ್ ಟ್ರೈನಿಂಗ್ ಕೊಡ್ತಾರ ನೋಡಿ, ಕಂಪ್ನಿಲಿ ಜಾಯಿನ್ ಆದ್ಮೇಲೆ ಏನ್ ಟ್ರೈನಿಂಗ್ ಕೊಡ್ತಾರ ನೋಡಿ, ಆ ಟ್ರೈನಿಂಗ್ ಅಷ್ಟೇ ಹೆಲ್ಪ್ ಆಗೋದು. ಡಿಗ್ರಿ ಅನ್ನುವಂಥದ್ದು ಜಸ್ಟ್ ಒಂದು ಗೇಟ್ ಪಾಸ್ ಇದ್ದಾಗೆ ಒಂದು ಇಂಟರ್ವ್ಯೂಗೆ ಹೋಗೋದಕ್ಕೆ, ಒಂದು ಕಂಪನಿಯ ಇಂಟರ್ವ್ಯೂಗೆ ಹೋಗೋದಕ್ಕೆ ಒಂದು ಗೇಟ್ ಪಾಸ್ ಅಷ್ಟೇ. ಬಟ್ ಆ ಕಂಪ್ನಿಲಿ ಸೆಲೆಕ್ಟ್ ಆಗೋದು ಬಿಡೋದು ನಿಮ್ಮ ಟ್ಯಾಲೆಂಟ್, ಸ್ಕಿಲ್ಸ್ ಮೇಲೆ ಅಷ್ಟೇ. ಅದೇ ನೀವು ವಾವ್ನಲ್ಲಿ ವರ್ಕ್ ಮಾಡಿ ಒಂದ್ 2-3 ವರ್ಷ ಕರೆಕ್ಟ್ ಆಗಿ ವರ್ಕ್ ಮಾಡಿ, ಇಲ್ಲಿ ಸಿಕ್ಕಿರೋ ಸ್ಕಿಲ್ಸ್ ಇಂದಾನೆ ನಿಮ್ಗೆ ಎಂತ ಕಂಪ್ನಿಯಲ್ಲೂ ಕೂಡ ನಿಮ್ಗೆ ಎಂತದ ದೊಡ್ಡ ಆಫರ್ಗಳು ಬರುತ್ತೆ. ಯಾಕಂದ್ರೆ ಅಂತ ಒಂದು ಲೀಡರ್ಶಿಪ್ ಸ್ಕಿಲ್ಸ್ ನಾವು ಇಲ್ಲಿ ಕಲಿಸ್ತೀವಿ. ನಿಮ್ಗೆ ಅರ್ಥ ಆಗೋಗಿರುತ್ತೆ ಹೆಂಗಿದೆ ಸಮಾಜ, ಯಾವ ತರ ನಡೆಯುತ್ತೆ ಸಮಾಜ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೇನೆ ನಾನು ಜಾಸ್ತಿ ಎಕ್ಸಾಮ್ಸ್ ಗಳು ಮತ್ತೊಂದಿರೋದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡ್ತಿರ್ಲಿಲ್ಲ. ಏನು ಒಂದ್ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ಅದಕ್ಕೆ ಏನ್ ಓದ್ಬೇಕು ಅದಕ್ಕೆ ಓದ್ತಾ ಇದ್ದೆ. ಅದನ್ ಬಿಟ್ರೆ ಅದನ್ನೇ ಲೈಫ್ ಅಂತ ಅನ್ಕೊಂಡು ಅದಕ್ಕೆ ಟೈಮ್ ಕೊಟ್ಟು ಅದ್ರಲ್ಲೇನೆ ಮುಳುಗಿ, ಆ ಟೈಮ್ ನಲ್ಲಿ ನಾನು ಬಿಸ್ನೆಸ್ ನ ಎಡವಟ್ ಮಾಡ್ಕೊಂಡು ಮತ್ತೆ ಟೀಮ್ ಕೊಲಾಪ್ಸ್ ಮಾಡ್ಕೊಂಡು ಮತ್ತೆ ಝೀರೋದಿಂದ ನಾನು ಮಾಡ್ತಿರ್ಲಿಲ್ಲ. ನನಗೆ ಗೊತ್ತಿದೆ ಫ್ಯೂಚರ್ ಇರೋದು ಇದ್ರಲ್ಲೇನೆ ಅಂತೇಳಿ. ಸೊ ಹಂಗಾಗಿ ನಾನು ಇದನ್ನೇ ಫ್ಯೂಚರ್ ಆಗಿ ತಗೊಂಡೆ. ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಮುಗಿಸಿದ ನಂತರ ಯಾವ ಜಾಬಿಗೂ ಹೋಗಿಲ್ಲ. ಇದೇ ಇಂಡಸ್ಟ್ರಿ ಒಳಗಡೆ ಇವತ್ತು ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ಇದೇ ಇಂಡಸ್ಟ್ರಿ ಬೈಕ್ ತಗೊಂಡೆ, ಕಾರ್ ತಗೊಂಡೆ, ಮನೆ ಕಟ್ಸಿದೀನಿ. ಇದೇ ದುಡ್ಡಲ್ಲೇನೆ, ಇದೇ ಇಂಡಸ್ಟ್ರಿ ದುಡ್ಡಲ್ಲೇನೆ ಸ್ವಂತ ಖರ್ಚಲ್ಲಿ ಮದುವೆ ಮಾಡ್ಕೊಂಡೆ. ಇವತ್ತು ಬೆಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಅವತ್ತು ನಾನು ತಗೊಂಡಂತ ಒಂದು ನಿರ್ಧಾರ. ಅವತ್ತು ಎಕ್ಸಾಮ್ಸ್ ಇದೆ ಅಂತ ಅನ್ಕೊಂಡು ನಾನು ಅದಕ್ಕೆ ಓದ್ಕೊಂತ ಕೂತ್ಕೊಂಡು ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಒಂದ್ ಒಳ್ಳೆ ಟೀಮ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನಾನು ಎಕ್ಸಾಮ್ಸಿಗೆ ಓದ್ಬೇಡಿ ಅಂತ ಹೇಳ್ತಾ ಇಲ್ಲ, ಓದಿ. ಆದ್ರೆ ಅದೇ ಜೀವನ ಅಲ್ಲ, ಅದೇ ಜೀವನ ಅಲ್ಲ ಅಂತ ಹೇಳ್ತಾ, ಸೊ ನನ್ನ ಪಾಯಿಂಟ್ ಎಷ್ಟ್ ಜನಕ್ಕೆ ಅರ್ಥ ಆಯ್ತೋ ಎಷ್ಟ್ ಜನಕ್ಕೆ ಅರ್ಥ ಆಗಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಿರೋದು ಏನಂದ್ರೆ, ಡಿಗ್ರಿ ಅನ್ನೋದು ಜಸ್ಟ್ ಒಂದು ಎಂಟ್ರಿ ಇದ್ದಂಗೆ, ಒಂದು ಗೇಟ್ ಪಾಸ್ ಇದ್ದಂಗೆ ನಿಮ್ಗೆ ಒಂದು ಒಳ್ಳೆ ಕಂಪ್ನಿಲಿ ಇಂಟರ್ವ್ಯೂಗೆ ಹೋಗೋದಕ್ಕೆ. ಅಲ್ಲಿ ಮ್ಯಾಟರ್ ಆಗೋದು ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್, ನೀವ್ ಹೆಂಗ್ ಮಾತಾಡ್ತೀರಾ, ನಿಮ್ಮನ್ನ ನೀವ್ ಹೆಂಗ್ ಪೊಸಿಷನಿಂಗ್ ಮಾಡ್ಕೊಳ್ತೀರಾ, ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಹೆಂಗ್ ಆನ್ಸರ್ ಮಾಡ್ತೀರಾ, ಅಷ್ಟು ಮಾತ್ರ ಮ್ಯಾಟರ್ ಆಗುವಂತದ್ದು. ನಿಮಗೆ ಆ ಕೆಲಸದಲ್ಲಿ ಟ್ರೈನಿಂಗ್ಸ್ ಅಂತ ಕೊಡ್ತಾರೆ, ಆ ಟ್ರೈನಿಂಗ್ ಮಾತ್ರ ನಿಮಗೆ ಹಣವನ್ನ ದುಡಿಯೋದಕ್ಕೆ ಹೆಲ್ಪ್ ಮಾಡುವಂತದ್ದು. ನೀವೇನ್ ಓದ್ಕೊಂಡ್ ಬಂದಿರ್ತಾರೆ ಅದೇ ಜಸ್ಟ್ ಒಂದು ಗೇಟ್ ಪಾಸ್ ಇದ್ದಂಗೆ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡಿ ಬಿಸ್ನೆಸ್, ಒಳ್ಳೆ ಇನ್ಕಮ್ ಇದೆ, ಸಖತ್ ದುಡ್ಡಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರೋಷ್ಟು ದುಡ್ಡು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ವೈಂಡ್ ಅಪ್ ನ ಶರತ್ ಸರ್ ಮತ್ತೆ ಮನೋಜ್ ಸರ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಇವರು ಪ್ರೈವಸಿ ಟೈಮ್ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ 1 hour ಆಫ್ ಟೈಮ್ ನ ಕೊಟ್ಟು ಒಂದು ಟೀಮ್ಗೆ ಗೈಡ್ ಮಾಡಿದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ. ಆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ತುಂಬಾನೇ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಇಷ್ಟೊಂದು ಕ್ಲಿಯರಿಟಿ, ಒಂದು ಪ್ಲಾನಿಂಗ್ ನಮಗೆ ಕೊಟ್ಟಿದೆ. ಆ ಪ್ಲಾನ್ ನ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಎಲ್ರಿಗೂ ಒಂದು ಕ್ಲಿಯರಿಟಿ ಸಿಕ್ಕಿದೆ ಇವತ್ತಿನ ಪ್ಲಾನಿಂಗ್ ಅಲ್ಲಿ. 180 ಇಂದ ಯಾವ ತರ ಇನ್ಕಮ್ ಅರ್ನ್ ಮಾಡ್ಬೋದು, 3Ds ಇಂದ ಯಾವ ತರ ಇನ್ಕಮ್ ಅರ್ನ್ ಮಾಡ್ಬೋದು, ಯಾವ ತರ ಇನ್ಕಮ್ ಒಂದು ಕ್ಲಿಯರ್ ವಿಷನ್ ಸಿಕ್ಕಿದೆ ಎಲ್ರಿಗೂ ಕೂಡ. ಆ ತರ ಒಂದು ಪ್ಲಾನ್ ನ ನಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿರೋಂತ ಸರ್ಗೆ ಎಲ್ರು ಕೂಡ ಒಂದು ಡಿಜಿಟಲ್ ಕ್ಲಾಪ್ಸ್ ಕೊಡ್ಬೋದಲ್ವಾ ಸರಿಗೋಸ್ಕರ? ಎಲ್ರು ಕೂಡ ಕೊಡ್ಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಅಗೇನ್ ಸರ್ ಹೇಳ್ತಾ ಇದ್ರು ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ತುಂಬಾನೇ ಕ್ರೇಜ್ ಇದೆ. ನಾನಂತೂ ಅಚೀವ್ಮೆಂಟ್ ಮಾಡ್ಬೇಕಂತಿದ್ದೀನಿ. ನನ್ನ ಜೊತೆ ಯಾರೆಲ್ಲ ಇರ್ತಿರೋ ಡೆಫಿನೆಟ್ಲಿ ಎಲ್ರಿಗೂ ಸಿಗುತ್ತೆ. ನಾವು ಎಕ್ಸಾಂಪಲ್ ಎಜುಕೇಶನ್ ಲೈಫ್ ಅಲ್ಲಿ ಏನ್ ಟೈಮ್ ನ ವೇಸ್ಟ್ ಮಾಡಿ ಟೀಮ್ ನ ಕೊಲಾಪ್ಸ್ ಮಾಡ್ಕೊಂಡಿದೀವಿ, ಇವತ್ತು ತುಂಬಾ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಎಕ್ಸಾಮ್ ಟೈಮ್ ಅಲ್ಲಿ ನಾವು ಎಕ್ಸಾಮ್ ಕೂತ್ಕೊಂಡು ಓದ್ಬೇಕಾದ್ರೆ ಕೆಲವೊಂದು ಟೈಮ್ ಅಲ್ಲಿ 1 month ಟೀಮ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರಲ್ಲ. ಅಗೇನ್ ಟೀಮ್ ಕೊಲಾಪ್ಸ್ ಆಗ್ತಾ ಇತ್ತು, ಅಗೇನ್ ಕಟ್ತಾ ಇದ್ವಿ, ಅಗೇನ್ ಕೊಲಾಪ್ಸ್. ಅದಕ್ಕೋಸ್ಕರ ನಾವೇನ್ ಸ್ಟ್ರಗಲ್ಸ್ ನ ಫೇಸ್ ಮಾಡಿದ್ವು, ಆ ಸ್ಟ್ರಗಲ್ಸ್ ನಿಮ್ಗೆ ಆಗ್ಬಾರ್ದು ಅಂತ ಹೇಳ್ತಿರೋದಷ್ಟೇ. ಆ ಮಿಸ್ಟೇಕ್ ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬಿಡಿ. ಅಂತಾನೆ 2 hours ಕೊಡಿ. ಎಷ್ಟೋ ಟೈಮ್ ನ ನೀವು ಎಕ್ಸಾಮ್ಸ್ ಇದ್ರು ಕೂಡ ಸೋಷಿಯಲ್ ಮೀಡಿಯಾಗೆ ಟೈಮ್ ನ ಕೊಟ್ಟು ವೇಸ್ಟ್ ಮಾಡ್ತಿದ್ರೆ ಇವತ್ತು ಟೈಮ್ ನ. ಆ ಟೈಮ್ ನ ನೀವು ಇನ್ನೂ ಅದೇ ತರ ವೇಸ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವಾವಲ್ಲಿ ನಿಮ್ದು ಏನು ಅಚೀವ್ಮೆಂಟ್ ಆಗಲ್ಲ, ಆಗ್ತಾ ಇರತ್ತೆ. ನೀವು ನೋಡ್ಕೊಂಡು ಸುಮ್ನೆ ಕುತ್ಕೋಬೇಕಾಗ್ತಾ ಇರತ್ತೆ. ಆ ತರ ಮಿಸ್ಟೇಕ್ಸ್ ನ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಲಿಕ್ಕೆ ಹೋಗ್ಬಿಡಿ. ಓಕೆ, ಅದ್ರ ಜೊತೆಗೆ ಸರ್ ಕ್ಲಿಯರಿಟಿ ಕೊಟ್ಟಿದ್ದಾರೆ.
ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅದ್ರ ಬಗ್ಗೆ ಜಸ್ಟ್ ನಾನು ಸ್ಕ್ರೀನ್ ಮಾಡಿ ಶೋ ಮಾಡ್ತೀನಿ. ಇದೆಲ್ಲ ಕೊಡ್ತಾರಾ, ಇದೆಲ್ಲ ನಿಜನಾ, ಕೆಲವ್ರಿಗೆಲ್ಲ ಡೌಟ್ ಇರತ್ತೆ. ಓಕೆ, ಅದನ್ನ ಇವತ್ತು ನಾನು ಪ್ರೂವ್ ಮಾಡ್ತೀನಿ ನಿಮ್ಗೆ. ಓಕೆ, ಆರ್ ಯು ರೆಡಿ? ಆರ್ ಯು ರೆಡಿ ಗಾಯ್ಸ್? ರೆಡಿ ಇದ್ದೀರಾ ನೋಡ್ಲಿಕ್ಕೆ? ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಲ್ಲಿ ಯಾವ ತರ ಕೊಡುತ್ತೆ ನಿಮ್ ಸಿಸ್ಟಮ್ ಕಂಪನಿ, ಅದ್ರ ಬಗ್ಗೆ ನಾನು ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ ಇವತ್ತು. ನೀವು ರೆಡಿ ಇದ್ದೀರಾ ಅಂದ್ರೆ ಮಾತ್ರ. ಆರ್ ಯು ರೆಡಿ? ಓಕೆ, ಎಲ್ರದ್ದು ಕಾಮೆಂಟ್ಸೇ ಬರ್ತಾ ಇಲ್ಲ. ಎಲ್ರು ನಿದ್ದೆ ಮಾಡ್ತಾ ಇದ್ದೀರಾ? ಎಸ್, ಓಕೆ. ಎಲ್ರಿಗೂ ಸ್ಕ್ರೀನ್ ಶೋ ಆಗ್ತಿರ್ಬೋದು ಅನ್ಸುತ್ತೆ. ಶರತ್ ಸರ್, ಸ್ಕ್ರೀನ್ ಅಡಿಬಲ್ ಇದೆಯಾ? ಇಲ್ಲ ಸರ್, ಇಲ್ಲ, ಕಾಣಿಸ್ತಾ ಇಲ್ಲ. ಓಕೆ, 1 minute. ಓಕೆ, ಸೊ ಸರ್ ಸ್ಕ್ರೀನ್ ಶೇರ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಹೇಗಿತ್ತು ಪ್ಲಾನ್? ಫಸ್ಟ್ ಆಫ್ ಆಲ್, ಯಾರಿಗೆಲ್ಲ ಯಾವ ರೀತಿ ಫೀಲ್ ಆಯ್ತು? ಸೂಪರ್ ಸಮ, ಫ್ಯಾಂಟಾಸ್ಟಿಕ್ ಅಥವಾ ಮೈಂಡ್ ಬ್ಲೋಯಿಂಗ್, ಯಾವ ರೀತಿ ಅನ್ನಿಸ್ತು ಪ್ಲಾನಿಂಗ್? ಜಸ್ಟ್ ಎಲ್ಲರೂ ಒಂದೊಂದೇ ವರ್ಡ್ ಅಲ್ಲಿ ಒಂದು ಫೀಡ್ಬ್ಯಾಕ್ ಕೊಡ್ಬೋದಾ? ಓಕೆ, ಸೊ ಸ್ಕ್ರೀನ್ ಬಂತು, ನೋಡೋಣ ಈಗ ರಿವಾರ್ಡ್ಸ್ ಯಾವ ರೀತಿ ಸರ್ಗೆ ಸಿಕ್ಕಿರೋಂಥದ್ದು, ಲೈವ್ ಆಗಿ ನೋಡೋಂಥದ್ದು. ಓಕೆ, ನೋಡ್ಬೋದು ಇಲ್ಲಿ ಸರ್ ಆಲ್ರೆಡಿ ಹೇಳಿದ್ರು ಯಾವ ತರ ಯಾವ ಟ್ಯಾಗ್ ಯಾವ ತರ ಕೊಡ್ತಾರೆ ಅಂತ. ಎಕ್ಸಾಂಪಲ್ ಸ್ಟಾರ್ ಅಂಡ್ ಬ್ರೌನ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಮ್, ಈ ತರ ನೀವು ಟ್ಯಾಗ್ ನ ನೋಡ್ತಾ ಹೋಗ್ಬೋದು. ಈ ಟ್ಯಾಗಿಗೆಲ್ಲ ಏನೇನ್ ಪೇರ್ನ ಕಂಪ್ಲೀಟ್ ಮಾಡುತ್ತೆ ಅಂತ ನೋಡ್ಬೋದು. ನಾನ್ ಯಾವ ತರ ಎಲ್ಲ ಟ್ಯಾಗ್ ನ ಕಂಪ್ಲೀಟ್ ಮಾಡಿದೀನಿ, ನಿಮ್ಗೆ ಯಾವ ತರ ಟ್ಯಾಗ್ ನ ಕಂಪ್ಲೀಟ್ ಮಾಡಿದ್ರೆ ಯಾವ ತರ ಫ್ರೀ ಆಫ್ ಕಾಸ್ಟ್ ಕಂಪನಿ ಕಡೆಯಿಂದ ಸಿಗುತ್ತೆ ನೋಡ್ಬೋದು. ಶೋ ಆಗತ್ತೆ ನಿಮ್ಗೆ ಇಲ್ಲಿ. ಒಂದ್ ಲೋಗೋ, ಬ್ಯಾಡ್ ಸಿಗುತ್ತೆ, ವ್ಯಾಲೆಟ್ ಸಿಗುತ್ತೆ, ಬ್ಲೂಟೂತ್ ಸಿಗುತ್ತೆ, ಸ್ಮಾರ್ಟ್ ವಾಚ್ ಸಿಗುತ್ತೆ. ಓಕೆ, ಇದು ಒನ್ ಐಡಿ ಸರ್, ನೀವು ನೋಡ್ಕೊಬಹುದು. ಐಡಿ ನಂಬರ್ ನೆಕ್ಸ್ಟ್ ನಾನು ಓಪನ್ ಮಾಡ್ತಿರೋಂತ ಐಡಿ ಕೂಡ ಬೇರೆದಾಗಿರುತ್ತೆ. ಓಕೆ, ನೆಕ್ಸ್ಟ್ ಟಾಪ್ ಐಡಿಗೆ ಯಾವ ತರ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಅಂತ ಅದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೀವು ಇವತ್ತು. ಅದರಲ್ಲಿ ಸ್ಮಾರ್ಟ್ ವಾಚ್ ಅಚೀವ್ಮೆಂಟ್ ಆಗಿದೆ. ಇದ್ರಲ್ಲಿ ಕೂಡ ನೀವು ನೋಡ್ಬೋದು ಅಗೇನ್ ಸ್ಮಾರ್ಟ್ ವಾಚ್ ಅಂಡ್ ಬ್ಲೂಟೂತ್ ಅಂಡ್ ಲೋಗೋ ಪ್ರತಿಯೊಂದು ಕೂಡ ಇದರಲ್ಲೂ ಕೂಡ ಅಚೀವ್ಮೆಂಟ್ ಆಗಿದೆ. ಓಕೆ, ಇಲ್ಲೂ ಕೂಡ ನೋಡ್ಬೋದು ಸ್ಟಾರ್, ಬ್ರೌನ್, ಸಿಲ್ವರ್, ಗೋಲ್ಡ್, ಇಲ್ಲೂ ಕೂಡ 4 ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೂಡ ಇದೆ. ಇದು ಕೂಡ ಅಚೀವ್ಮೆಂಟ್ ಆಗಿದೆ. ನೆಕ್ಸ್ಟ್ ಸರ್ ಹೇಳಿದ್ರು ನೀವು 2 IDs ಇಂದ ನೀವು ವರ್ಕ್ ನ ಮಾಡಿದ್ರೆ ನಿಮ್ಮ ಟಾಪ್ ಐಡಿಗೆ ಈಸಿಯಾಗಿ ಬರುತ್ತಂತ. ನನಗೆ ಯಾವ ತರ ಟಾಪ್ ಐಡಿಗೆ ಈಸಿಯಾಗಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಕ್ಕಿದೆ, ನಾನು ಏನು ವರ್ಕ್ ಮಾಡ್ಲಿ ಅಂದ್ರೆ ಐಡಿ ಸಿಗುತ್ತೆ. ಯಾಕಂದ್ರೆ ನನ್ನ 2 ID ನನ್ನ ಸ್ಟ್ರಗಲ್ಸ್ ನ ಎಫರ್ಟ್ ನ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಟಾಪ್ ಐಡಿಗೆ ಏನ್ ಬರುತ್ತೆ, ಫ್ರೀ ಆಫ್ ಕಾಸ್ಟ್ ಬರುತ್ತೆ. ಈ ಇದರಲ್ಲಿ ಏನೆಲ್ಲ ಕಂಪ್ಲೀಟ್ ಆಗಿದೆ ನಿಮ್ಗೆ ವಿತಿನ್ ಸೆಕೆಂಡ್ ಶೋ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿ ನೋಡ್ಬೋದು ನಿಮ್ಗೆ ಸ್ಟಾರ್, ಬ್ರೌನ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಡಿಸ್ಟ್ರಿಬ್ಯೂಟರ್. ಓಕೆ, ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಟ್ಯಾಬ್ ಅಂದ್ರೆ ಫೋನ್ ಅಚೀವ್ಮೆಂಟ್ ಸರ್ ಆಲ್ರೆಡಿ ಶೋ ಮಾಡಿದ್ರು ನಿಮ್ಗೆ. ಫೋನ್ ಅಚೀವ್ಮೆಂಟ್ ಕೂಡ ಆಗಿದೆ. ಅದೇ ರೀತಿ ನಾನು ಇದಕ್ಕೆ ಈ ಐಡಿಗೆ ಏನು ಕೂಡ ಎಫರ್ಟ್ ಅಂತ ಹಾಕಿಲ್ಲ. ಓಕೆ, ನಾನು ಹಾಕಿರೋದು ಯಾವ ಐಡಿಗೆ ಲೆಫ್ಟ್ ಅಲ್ಲಿ ಐಡಿಗೆ ಹಾಕಿದೀನಿ, ರೈಟ್ ಅಲ್ಲಿ ಐಡಿಗೆ ಹಾಕಿದೀನಿ ಎಫರ್ಟ್. ಬಟ್ ನನಗೆ ಟಾಪ್ ಐಡಿಗೆ ಈಸಿಯಾಗಿ ಬಂದಿರುತ್ತೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. ಎಕ್ಸಾಂಪಲ್ ಈಗ ಸಾಕನ್ಸುತ್ತೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇವತ್ತೇನ್ ನಾನು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಏನ್ ಬೈಕ್ ಅಚೀವ್ಮೆಂಟ್ ಮಾಡ್ತೀನೋ, ರೈಟ್ ಅಲ್ಲಿ ಬೈಕ್ ಅಚೀವ್ಮೆಂಟ್ ಮಾಡಿದ್ರೆ ಲೆಫ್ಟ್ ಅಲ್ಲಿ ಬೈಕ್ ಅಚೀವ್ಮೆಂಟ್ ಮಾಡಿದ್ರೆ ನಮ್ಮ ಟಾಪ್ ಐಡಿಗೆ ಈಸಿಯಾಗಿ ಬೈಕ್ ಫಂಡ್ ಸಿಕ್ಕಿರುತ್ತೆ. ಲೆಫ್ಟ್ ಅಲ್ಲಿ ಕಾರ್ ಫಂಡ್ ಅಚೀವ್ಮೆಂಟ್ ಮಾಡಿದ್ರೆ, ರೈಟ್ ಅಲ್ಲಿ ಕಾರ್ ಫಂಡ್ ಅಚೀವ್ಮೆಂಟ್ ಮಾಡಿದ್ರೆ ನಮ್ಮ ಟಾಪ್ ಐಡಿಗೆ ಕಾರ್ ಫಂಡ್ ಈಸಿಯಾಗಿ ಬಂದಿರುತ್ತೆ. ಅಗೇನ್ ಲೆಫ್ಟ್ ಅಲ್ಲಿ ಹೌಸ್ ಫಂಡ್ ಅಚೀವ್ಮೆಂಟ್ ಮಾಡಿದ್ರೆ, ಲೆಫ್ಟ್ ಅಲ್ಲಿ ಹೌಸ್ ಫಂಡ್ ಅಚೀವ್ಮೆಂಟ್ ಮಾಡಿದ್ರೆ ನಮ್ಮ ಟಾಪ್ ಐಡಿ ಕೂಡ ಹೌಸ್ ಫಂಡ್ ಕೂಡ ಬಂದಿರುತ್ತೆ ಆಲ್ರೆಡಿ. ಓಕೆ, ಈಗ ನೆಕ್ಸ್ಟ್ ಒನ್
ಲಾಸ್ಟ್ ಅಲ್ಲಿ 25 ಲ್ಯಾಕ್ ಇನ್ ಕಾರ್ಪೊರೇಟ್ ಅರ್ನ್ ಮಾಡ್ತೀವಿ ರೈಟ್ ಅಲ್ಲಿ, ಲೆಫ್ಟ್ ಅಲ್ಲಿ ಕೂಡ 25 ಲ್ಯಾಕ್ ಹೌಸ್ಫುಲ್ ನ ಅರ್ನಿಂಗ್ಸ್ ಮಾಡಿದ್ರೆ ನಮ್ಮ ಟಾಪ್ ಗೆ 25 ಲ್ಯಾಕ್ ಇಂದ ಆಲ್ರೆಡಿ ಬಂದಿರತ್ತೆ. ಓಕೆ, ಈ ತರ ನಿಮ್ಗೆ ಎಲ್ಲಾ ಕೂಡ 3 ಸಿಗತ್ತೆ. ಇನ್ನು 7 ಸಿಗ್ಬೇಕಂದ್ರೆ ನೀವು 7 ಮಾಡಿಸ್ಬೇಕಾಗತ್ತೆ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟೇ ನೀವು ಕಷ್ಟಪಟ್ಟರು ಕೂಡ, ಏನೇ ಡಿಗ್ರಿ ಮಾಡ್ಕೊಂಡ್ರು ಕೂಡ 20,000 ರುಪೀಸ್ ಸ್ಯಾಲ್ರಿಲೇ ಬದುಕಬೇಕಾಗತ್ತೆ. ಆ ಲೈಫ್ ಡೆಫಿನೆಟ್ಲಿ ನಿಮ್ಗೆ 5 ವರ್ಷ ಜಾಬ್ ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ಜಾಬ್ ಮಾಡ್ತೀರ ಅಂತಂದ್ರೆ ನಿಮ್ಗೆ ಬೋರ್ ಆಗತ್ತೆ. ಆ ಬೋರ್ ಆಗೋದ್ರೊಳಗಡೆ ನಿಮ್ಗೆ ಏನ್ ಸಿಗುತ್ತೆ? ಒಂದ್ 10 ಲಕ್ಷ ಅರ್ನ್ ಮಾಡಿರ್ತೀರಾ, ಇಲ್ಲ ಒಂದ್ 5 ಲಕ್ಷ ಅರ್ನ್ ಮಾಡಿರ್ತೀರಾ. 5 ಲಕ್ಷದಲ್ಲಿ ನೀವೇನಾದ್ರು ನಿಮ್ಮ ಫ್ಯೂಚರ್ನ ಕಟ್ಕೊಳ್ಲಿಕ್ಕೆ ಆಗತ್ತಾ? 5 ವರ್ಷದಲ್ಲಿ ನಿಮ್ಮ ಫ್ಯೂಚರ್ ಏನಾದ್ರು ಕಟ್ಕೊಳ್ಲಿಕ್ಕೆ ಆಗತ್ತಾ? ಕಮೆಂಟ್ಸ್. 5 ವರ್ಷದಲ್ಲಿ ನಿಮ್ಮ ಫ್ಯೂಚರ್ ಕಟ್ಕೊಳ್ಲಿಕ್ಕೆ ಆಗತ್ತಾ? ಡೆಫಿನೆಟ್ಲಿ ಆಗಲ್ಲ. ಅದಕ್ಕೋಸ್ಕರ ಏನ್ ಎಜುಕೇಶನ್ ಲೈಫ್ ಅಲ್ಲಿ ಎಕ್ಸಾಮ್ ಅಂತ ಹಗಲು ರಾತ್ರಿ ಕುತ್ಕೊಂಡು ಓದಿರ್ತೀವಿ. 20 ವರ್ಷ ಕುತ್ಕೊಂಡು ಓದಿದ್ರು ಅಷ್ಟೇ, 40 ವರ್ಷ ಕುತ್ಕೊಂಡು ಓದಿದ್ರು ಅಷ್ಟೇ, ನಿಮ್ ಕೊಡೋ ಸ್ಯಾಲರಿ 20,000 30,000 ಅಷ್ಟೇ. ಅದೇ ಲಾವ್ ಏನ್ ಹೇಳ್ತಿದೀವಿ, ಕಂಪನಿ ಏನ್ ಹೇಳ್ತಿದೆ, ಸರ್ ಏನ್ ಹೇಳಿದ್ರು ಅಷ್ಟೇ, 5 ವರ್ಷ ನೀವೇನ್ ಸ್ಟ್ರಗಲ್ಸ್ ನ ಫೇಸ್ ಮಾಡ್ತಿರೋ ಆ ಸ್ಟ್ರಗಲ್ಸ್ ನಿಮ್ದು ಇನ್ಕಮ್ ಇರುತ್ತೆ. ನೀವು 5 ವರ್ಷ ಆದ್ಮೇಲೆ ನೀವು ವರ್ಕ್ ಮಾಡಿದ್ರೆ ಕೂಡ ಪ್ಯಾಸಿವ್ ಇನ್ಕಮ್ ನಿಮ್ಗೆ ಜನರೇಟ್ ಆಗುತ್ತೆ. ಎಕ್ಸಾಂಪಲ್ ಹೇಳಿದ್ರು ಸರ್, 2,40,00,000 ಏನ್ ಇನ್ಕಮ್ ಮಾಡ್ತಾರೆ, 1 crore rupees 40 lakh ಏನ್ ಅದನ್ನ ಖರ್ಚು ಮಾಡಿದ್ರು ಕೂಡ 1 crore rupees ನ ನೀವು ಸೇವಿಂಗ್ಸ್ ಮಾಡಿ FD ಮಾಡಿಸಿದ್ರು ಕೂಡ ನಿಮ್ಗೆ ಬರಂತ ಇನ್ಕಮ್ ಎವ್ರಿ ಮಂತ್ 62,000 rupees. ನಿಮ್ ಡಿಗ್ರಿ ಕಂಪ್ಲೀಟ್ ಮಾಡಿರೋಂಥ ಪರ್ಸನ್ಸ್ 5 ವರ್ಷ ಆದ್ಮೇಲೆ 62,000 ಸ್ಯಾಲ್ರಿ ಬರತ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. ಡಿಗ್ರಿ ಕಂಪ್ಲೀಟ್ ಆಗಿ 5 ವರ್ಷ ಕಂಪ್ಲೀಟ್ ಮಾಡ್ತಾರ, ಸ್ಯಾಲ್ರಿನ 62,000 ಕೊಡ್ತಾರ ನಿಮ್ ಸ್ಯಾಲ್ರಿನ. ಬಟ್ ಇಲ್ಲಿ ನಿಮ್ಗೆ ಎಲ್ಲಾ ತರ ಅವಕಾಶ ಇದೆ. ಲೈಫ್ ನಲ್ಲಿ ಲೀಡ್ ಮಾಡ್ಲಿಕ್ಕೆ ಏನೆಲ್ಲ ಬೇಕಿದೆ? ಒಂದ್ ಒಳ್ಳೆ ಮನೆ ಬೇಕು, ಒಂದ್ ಒಳ್ಳೆ ಕಾರ್, ಒಂದ್ ಒಳ್ಳೆ ಹೆಲ್ತ್, ಓಕೆ, ಒಂದು ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಫಂಡ್, ಇಂಟರ್ನ್ಯಾಷನಲ್ ಟ್ರಿಪ್, ನ್ಯಾಷನಲ್ ಟ್ರಿಪ್ ಎಂಜಾಯ್ ಮಾಡ್ಲಿಕ್ಕೆ ಲೈಫ್ ನ. ಅದೆಲ್ಲ ಎಲ್ಲಿ ಸಿಗ್ತದೆ ನಿಮ್ಗೆ? ವಾವಲ್ ಸಿಗ್ತದೆ. ಸಿಕ್ತಿಲ್ವಾ ವಾವಲ್ಲಿ? ಬೈಕ್ ಸಿಗ್ತದೆ, ಹೌಸ್ ಫೋನ್ ಸಿಗ್ತದೆ, ಇಂಟರ್ನ್ಯಾಷನಲ್ ಟ್ರಿಪ್ ಫಂಡ್ ಸಿಗ್ತದೆ, ಲ್ಯಾಪ್ಟಾಪ್ ಸಿಗ್ತದೆ. ನಿಮ್ ಲೈಫಿಗೆ ಏನೆಲ್ಲ ನೀಡಿದ್ಯೋ ಪ್ರತಿಯೊಂದು ಕೂಡ ವಾವ್ ಫ್ಯಾಮಿಲಿ ಕೊಡ್ತಾ ಇದೆ. ನೀವ್ ಏನಕ್ಕೋಸ್ಕರ ವಾವ್ ಫ್ಯಾಮಿಲಿ ತಗೊಂತಾ ಇಲ್ಲ? ಎಲ್ಲಾ ತರ ಅವಕಾಶ ಕೊಟ್ಟಿದೆ, ನಿಮ್ ಕೈಲಿದೆ ಅಲ್ಲ. ನೀವು ಅರ್ನಿಂಗ್ಸ್ ಮಾಡಿದ್ರೆ ಒಂದ್ ಒಳ್ಳೆ ಫ್ಯೂಚರ್ ನ ಕಟ್ಕೊಂತೀರಾ. ಈ ಏಜ್ ಅಲ್ಲಿ ನೆಗ್ಲಿಜೆನ್ಸಿ ಮಾಡಿದ್ರೆ ನಾಳೆ ಇನ್ನೊಬ್ರು ಕೈ ಕೆಳಗಡೆ ನೀವು ಕೆಲಸ ಮಾಡ್ತಾ ಇರ್ಬೇಕು ಲೈಫ್ ಟೈಮ್. 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ. ಆ ರಿಟೈರ್ಮೆಂಟ್ ಆಗಿರೋ ಟೈಮಲ್ಲಿ ಕೂಡ ನಿಮ್ಮ ಹತ್ರ ಒಂದು 10 ಲಕ್ಷ ಕೂಡ ಸೇವಿಂಗ್ಸ್ ಇರಲ್ಲ, 5 ಲಕ್ಷ ಕೂಡ ಸೇವಿಂಗ್ಸ್ ಇರಲ್ಲ. ನಿಮ್ ಮಕ್ಳು ಯಾರೋ ಒಬ್ರು ಕೆಲವ್ರು ಒಳ್ಳೆಯರಿದ್ರೆ ಊಟ ಹಾಕ್ತಾರೆ, ಆ ಊಟ ಮಾಡ್ಕೊಂಡು ಸುಮ್ನೆ ಇರ್ತೀರಾ, ಅದೊಂದು ಮೂಲೆಯಲ್ಲಿ ಕುತ್ಕೊಂತೀರಾ. ಇಲ್ಲ ಅಂತಂದ್ರೆ ಹೊರಗಡೆ ಹಾಕ್ತಾರೆ, ದುಡ್ಡಿಲ್ಲ ಅಂದ್ರೆ ನಿಮ್ಮ ಹತ್ರ ಹೋಗಿ ಅನಾಥಾಶ್ರಮದಲ್ಲಿ ಏನ್ ಮಾಡ್ಬೇಕು? ಇಲ್ಲ ಅಂತಂದ್ರೆ ಅನಾಥಾಶ್ರಮದಲ್ಲಿ ಏನ್ ಮಾಡ್ಬೇಕು ಹೇಳಿ? ಹೊರಗಡೆ ಹಾಕಿದ್ರೆ ಅನಾಥಾಶ್ರಮದಲ್ಲಿ ಕುತ್ಕೊಂಡು ತಟ್ಟೆ ಇಟ್ಕೊಂಡು ಕುತ್ಕೊಬೇಕಾಗತ್ತೆ. ಅವ್ರ ಏನ್ ಹಾಕ್ತಾರ ನಾವು ತಿನ್ಬೇಕಾಗತ್ತೆ. ಆ ಲೈಫ್ ನಮಗೆ ಬೇಕಾ? ಇಲ್ಲ ಇವಾಗ್ಲೇ ಕಷ್ಟಪಡೋದು ಬೆಟರ್ ಇದೆಯಾ? ಇವತ್ತು ನಿಮ್ ಕೈಯಲ್ಲಿದೆ, ಇವತ್ತು ನಿಮ್ಮ ಕೈಯಲ್ಲಿದೆ ನಿಮ್ಮ ಲೈಫ್ ನ ಚೇಂಜ್ ಮಾಡ್ಲಿಕ್ಕೆ. ಅದು ವಾವ್ ಫ್ಯಾಮಿಲಿಲಿ ನೀವು ತಗೊಳಂತ ಒಂದು ಡಿಸಿಷನ್ ಇಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತಂದ್ರೆ ಇವತ್ತು ಆಕ್ಷನ್ ತಗೊಳ್ಳಿ. ಚಾನಲ್ ಕೂಡ ಇವೆಂಟ್ ಆಗ್ತಾ ಇದೆ. ಆ ಇವೆಂಟ್ಗೆ ನೀವೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ನ, ನಿಮ್ಮ ಪೇರೆಂಟ್ಸ್ನ ಕೂಡ ಕರ್ಕೊಂಬನ್ನಿ. ಎಲ್ಲರಿಗೂ ಒಂದು ವೈ ಕ್ಲಿಯರ್ ಆಗುತ್ತೆ. ವಾವೇ ಏನಕ್ಕೆ ಮಾಡಬೇಕು, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಕ್ಕೆ ಮಾಡಬೇಕು ಲೈಫಲ್ಲಿ ಅಂತ ಒಂದು ವಿಷನ್ ಸಿಗುತ್ತೆ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಓಕೆ, ಆರ್ ಯು ರೆಡಿ? ಎಲ್ಲ ಟೀಮೇಟ್ಸ್ ಕೂಡ ಇದ್ದೀರಾ. ಆದಷ್ಟು ಬೇಗ ಹೈಯೆಸ್ಟ್ ನೀವು ಪಾಸ್ನ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಹಾಲ್ ಕೂಡ ಕನ್ಫರ್ಮ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸೀಟ್ ನಂಬರ್ ಕೂಡ ಕನ್ಫರ್ಮ್ ಆಗುತ್ತೆ. ಓನ್ಲಿ ಲಿಮಿಟೆಡ್ ಪಾಸಸ್ ಇರೋದು. ಆ ಲಿಮಿಟೆಡ್ ಪಾಸಸ್ ನಿಮ್ಗೆ ಯಾರಿಗೆಲ್ಲ ಬೇಕೋ ಅವ್ರನ್ನ ಈ ಪಾಸಸ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸರ್ ನಾನು ಸಕ್ಸಸ್ ಆಗ್ಬೇಕಂದ್ರೆ ನೀವು ಬರಲೇಬೇಕು ಇವೆಂಟ್ಗೆ. ಇಲ್ಲ ಸರ್ ನಾನು ಸಕ್ಸಸ್ ಆಗಲ್ಲ ಅಂದ್ರೆ ಮನೇಲಿ ಕುತ್ಕೊಳ್ಳಿ, ನೋ ಪ್ರಾಬ್ಲಮ್. ವಾವಲ್ ಇನ್ಕಮ್ ಅರ್ನ್ ಮಾಡಬೇಕು, ವಾವಲ್ ಇರೋಂಥ MD ಸರ್ ನೋಡ್ಬೇಕು, ಡಾಕ್ಟರ್ S H ಕುಲಕರ್ಣಿ ಸರ್ ನೋಡ್ಬೇಕು, ಸಂಜಯ್ ಜೀವಿ ಸರ್ ನೋಡ್ಬೇಕು ಲೈವಲ್ ಅಂತಂದ್ರೆ ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಸಪೋರ್ಟಿಂಗ್ ಸಿಗ್ಬೇಕಂತ ನೀವು ಒಂದು ಇವೆಂಟ್ಗೆ ಅಟೆಂಡ್ ಆಗ್ಲೇಬೇಕು. ನೀವೇ ಹೇಳ್ತೀರಾ ಸರ್ ನೆಕ್ಸ್ಟ್ ಇವೆಂಟ್ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ ಅಂತ ನೀವೇ ಹೇಳ್ತೀರಾ ನಮ್ಗೆ. ಆ ಥರ ಡೆಫಿನೆಟ್ಲಿ ಆಗೇ ಆಗುತ್ತೆ. ಯಾರೆಲ್ಲ ಮಿಸ್ ಮಾಡ್ಕೊಂತೀರೋ ಡೆಫಿನೆಟ್ಲಿ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೊಂದು ಅವಕಾಶ ಕೊಡೋದಷ್ಟೇ ನಮ್ ಕೆಲಸ. ಅವಕಾಶ ಕೊಡೋದಷ್ಟೇ ನಮ್ ಕೆಲಸ. ನೀವೇನ್ ಮಾಡ್ಬೇಕು? ಅವಕಾಶ ಕೊಟ್ಟಿದ್ದು ನೀವೇನ್ ಮಾಡ್ಬೇಕು? ಯೂಸ್ ಮಾಡ್ಕೊಬೇಕಲ್ವಾ? ಅದೇ ರೀತಿ ಯಾರೆಲ್ಲ ಯೂಸ್ ಮಾಡ್ಕೊಂತೀರೋ ಅವರಂತೂ ನಮ್ ಜೊತೆನೆ ಬರ್ತೀರ ಜರ್ನಿಲಿ. ಯಾರೆಲ್ಲ ಯೂಸ್ ಮಾಡ್ಕೊಳಲ್ಲ, ಅದೇ ಜಾಬ್
ಅದೇ ಜರ್ನಿ ಎಲ್ರು ಮಾಡೋದೇ ನಾವು ಮಾಡ್ತಾ ಇರ್ಬೇಕಾಗತ್ತೆ. ನೀವ್ ಹೇಳಿ, ಇವತ್ತು ಎಲ್ರು ಮಾಡೋದ್ ಮಾಡ್ಬೇಕಾ, ನಾವು ಡಿಫ್ರೆಂಟ್ ವೇಲ್ ಹೋಗ್ಬೇಕಾ? ಎಲ್ರು ಮಾಡೋದ್ ನಾವ್ ಮಾಡ್ಬೇಕಾ, ಇಲ್ಲ ಡಿಫ್ರೆಂಟ್ ವೇಲ್ ಹೋಗೋದು ನಿಮ್ಗೆ ಇಷ್ಟ ಆಗತ್ತಾ? ಎಲ್ರು ಜಾಬ್ ಮಾಡ್ತಾರೆ ಅಂತ ಹೇಳಿ ನಾವು ಜಾಬ್ ಹೋಗಕ್ಕಾಗತ್ತಾ? ಯಾವ್ದಾದ್ರು ಡಿಫ್ರೆಂಟ್ ವೇ ನಾವು ಹುಡುಕಿದ್ರೆ ನಮ್ ಲೈಫ್ ಸೆಟ್ಲ್ ಆಗೋದು. ನಮ್ ಪಕ್ಕದ ಮನೇಲೂ ಜಾಬ್ ಮಾಡ್ತಿದ್ರೆ ನಾನು ಜಾಬ್ ಮಾಡೋದೆ. ನಮ್ ಪಕ್ಕದ ಮನೇಲಿ ಯಾವ್ದೋ ಒಂದು ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ನಾನು ಅದೇ ರೆಸ್ಟೋರೆಂಟ್ ಕೆಲಸ ಮಾಡ್ಬೇಕು. ಈ ಥಿಂಕಿಂಗ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ ಲೀಡರ್ಸ್. ಫಸ್ಟ್ ನೀವೇನಾದ್ರು ಡಿಫ್ರೆಂಟ್ ವೇಲ್ ಥಿಂಕ್ ಮಾಡಿ, ಡಿಫ್ರೆಂಟ್ ವೇಲ್ ಸ್ಟಾರ್ಟ್ಅಪ್ ಮಾಡಿ ಬಿಸ್ನೆಸ್ ನ. ಎಲ್ರು ಮಾಡ್ದಂಗ್ ನೀವೇನಕ್ ಮಾಡ್ತಾ ಇದ್ದೀರಾ? ನಿಮ್ ಟ್ಯಾಲೆಂಟ್ ನಿಮ್ ಕೈಲಿ ಇಟ್ಕೊಳ್ಳಿ, ಬೇರೆ ಕೈಲಿ ಕೊಡ್ಲಿಕ್ಕೆ ಹೋಗ್ಬಿಡಿ. ಏನಕ್ಕೆ ಕೇಳ್ತಿದೀನಿ ಅಂತಂದ್ರೆ, ಜಾಬ್ ಅಲ್ಲಿ ಯಾವತ್ತು ನಿಮ್ ಕೈಲಿ ನಿಮ್ಮ ರೂಲ್ಸ್ ಯಾವತ್ತೂ ನಡೆಯಲ್ಲ. ಬಾಸ್ ಏನ್ ಹೇಳ್ತಾನೋ ಅದನ್ನ ನೀವು ಲೈಫ್ ಟೈಮ್ ಕೇಳ್ಬೇಕಾಗತ್ತೆ. ರಿಟೈರ್ಮೆಂಟ್ ಇರೋದೇ ಇಂಡಿಯಾದಲ್ಲಿ 60 ವರ್ಷ. 60 ವರ್ಷ ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀರೋ, ಇಲ್ಲ 5 ವರ್ಷದಲ್ಲಿ ವಾವಲ್ಲಿ ನಿಮ್ಗೆ ಅನ್ಸಿದ್ ಮಾಡಿ ಸಕ್ಸಸ್ ಆಗ್ತಿರೋ. ಇದು ನಿಮಗ್ ಬಿಟ್ಟಿದ್ದು. ವಾವಲ್ ಅಂತೂ ಇನ್ಕಮ್ ಇದೆ. ವಾವಲ್ ಯಾರಿಗೆಲ್ಲ ಇನ್ಕಮ್ ಬೇಕು ಬಿಸ್ನೆಸ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೆಸ್ಟ್ ವಿಶಸ್ ಟು ಹಾಲ್ ಲೀಡರ್ಸ್. ಇವೆಂಟ್ಗೆ ಆದಷ್ಟು ಪಾಸಸ್ ನ ಎಲ್ಲ ಪೇ ಮಾಡ್ಕೊಳ್ಳಿ. ಲಿಮಿಟೆಡ್ ಸೀಟ್ಸ್ ಅಷ್ಟೇ ಇರೋದು. ಅಗೇನ್ ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ಸೈನಿಂಗ್ ಆಫ್ ಮನೋಜ್ ಗೌಡ. ಥ್ಯಾಂಕ್ ಯು. ಟೇಕ್ ಕೇರ್.